ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಹೇ ಕುರುನಂದನ. ಪರಮಾತ್ಮ ಅರ್ಜುನನನ್ನು ಕುರುನಂದನ. ಅರ್ಜುನ ಬಿಲಾಂಗ್ಸ್ ಟು ಕುರುವಂಶ. ಸೊ ಹಿಸ್ ಅನದರ್ ನೇಮ್ ಇಸ್ ಕುರುನಂದನ. ಸೊ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ, ಹೇ ಕುರುನಂದನ, ಕರ್ಮಯೋಗವನ್ನು ನೀನು ಅನುಸರಿಸಬೇಕು. ಕರ್ಮಯೋಗವನ್ನು ಅನುಸರಿಸಿ ಆ ಮೂಲಕ ನೀನು ಕರ್ಮವನ್ನು ಮಾಡಿದಾಗ ಬುದ್ಧಿ ಈಸ್ ಏಕಃ. ಬುದ್ಧಿ ವಿಲ್ ಬಿ ಏಕಃ. ಇಟ್ ಈಸ್ ವೆರಿ ಫರ್ಮ್ ಆ್ಯಂಡ್ ಇಟ್ ಈಸ್ ವ್ಯವಸಾಯಾತ್ಮಕ. ಸೊ ಸಿಂಗಲ್ ಪಾಯಿಂಟೆಡ್ ಫೋಕಸ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀನು ಮಾಡುವಂತಹ ಕರ್ಮ ಅದು ಯಶಸ್ಸು ಕಾಣೋದ್ರಲ್ಲಿ ದರ್ ಈಸ್ ನೋ ಡೌಟ್. ಸಿಂಗಲ್ ಪಾಯಿಂಟ್ ಫೋಕಸ್ ಅಂತ ಹೇಳಿದಾಗ ಅಲ್ಲಿ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಇಟ್ ಈಸ್ ಕಾಲ್ಡ್ ಏಕಃ. ಇಟ್ ಈಸ್ ನಾಟ್ ಬಹುಶಾಖಃ. ಇಟ್ ಈಸ್ ನಾಟ್ ಸ್ಕ್ಯಾಟರ್ಡ್. Since the mind is not scattered, it is possible for the mind to focus on one particular issue or one particular topic, so that the result will be fantastic. So this is the intention of the Paramatma. ಯಾಕೆಂತಂದರೆ ಪರಮಾತ್ಮ ಅವನಿಗೆ ಅರ್ಜುನನಿಗೆ ಅರ್ಜುನನ ಕರ್ತವ್ಯವನ್ನು ನೆನಪು ಮಾಡಿಕೊಡ್ತಾ ಇದ್ದಾನೆ. ಯಾವುದೇ ಕಾರಣದಿಂದ, ಬಿಕಾಸ್ ಅರ್ಜುನ ಈಸ್ ಎ ಕ್ಷತ್ರಿಯ. ಸೊ ಒಬ್ಬ ಕ್ಷತ್ರಿಯನ ಪರಮಶ್ರೇಷ್ಠ ಕರ್ತವ್ಯ ಅಂತಂದರೆ, ಎಸ್ಪೆಷಲಿ ಇನ್ ದಿ ವಾರ್ ಸಿಚುಯೇಷನ್, ಹಿ ಹ್ಯಾಸ್ ಟು ಫೈಟ್. ಹಿ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ವಾರ್. ಸೊ ಅರ್ಜುನ, ನೀನು ಕ್ಷತ್ರಿಯ, ಯು ಆರ್ ಕುರುನಂದನ, ಕುರು ವಂಶಕ್ಕೆ ಸೇರಿದವನು ನೀನು. ಎಂತೆಂಥ ವೀರರು ಬಂದು ಹೋಗಿರುವಂತಹ ಆ ವಂಶ, ಅಂತಹ ವಂಶಕ್ಕೆ ಸೇರಿದವನು ನೀನು ಯುದ್ಧ ಮಾಡೋದಿಲ್ಲ ಅಂತಂದರೆ ಏನರ್ಥ? ಸೊ ನೀನು ಯುದ್ಧವನ್ನು ಮಾಡಬೇಕು. ಮತ್ತು ಯುದ್ಧವನ್ನು ಮಾಡಬೇಕಾದ್ರೆ ನಿನ್ನ ಮನಸ್ಥಿತಿ ಹೇಗಿರಬೇಕು? ಸೊ ಸಮಚಿತ್ತತೆಯನ್ನು ಕಾಯ್ದಿಟ್ಕೋಬೇಕು ನೀನು. ಯುದ್ಧ ಅಂತಂದಾಗ ಅದರ ಪರಿಣಾಮ ಏನು ಬೇಕಾದರೂ ಆಗಬಹುದು. ಅಲ್ಲಿ ಸೋಲಾಗಬಹುದು, ಗೆಲುವು ಆಗಬಹುದು. There is labha, there is nasta, there is jaya, there may be apajaya. But any situation, ಆ ಸಿಚುಯೇಷನಲ್ಲಿ ಫಲ ಯಾವ ರೀತಿ ಬಂದರೂ ಕೂಡ you have to accept it as a prasada bhava.
when it is possible for the mind to accept the results as prasada bhava, it is only when the mind and intellect is ekaha, it is firm, when there is dhrudate, then the result can be accepted as prasada bhava. ಸೊ ಯುದ್ಧವನ್ನು ಮಾಡುವಂತಹದ್ದು ನಿನ್ನ ಕರ್ತವ್ಯ, ನೀನು ಮಾಡಲೇಬೇಕು. ಯು ಕೆನಾಟ್ ಎಸ್ಕೇಪ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯುದ್ಧದಲ್ಲಿ ಪರಿಣಾಮ ಏನು ಬೇಕಾದ್ರೂ ಆಗಬಹುದು. ಸೊ ಜಸ್ಟ್ ಬಿಕಾಸ್ ಪರಮಾತ್ಮ ಈಸ್ ಮೈ ಸಾರಥಿ, ಯುದ್ಧವನ್ನು ಗೆದ್ದೇ ಗೆಲ್ತೀನಿ ಅಂತ ನೀ ಅಂದ್ಕೋಬೇಡ. ಸೊ ಪ್ರಿಪೇರ್ ಯುವರ್ ಸೆಲ್ಫ್. ಸೊ ಫಾರ್ ದಟ್ ಪ್ರಿಪರೇಷನ್ ಆಫ್ ದಿ ಮೈಂಡ್, see to it that the mind is equanimous, the mind is balanced, there is no shaking in the mind, it is firm. ಸೊ ಕುರುನಂದನ ಈ ರೀತಿ ಆಗಬೇಕು ಅಂತಂದರೆ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕರ್ಮಯೋಗ. ಇಟ್ ಈಸ್ ಆಲ್ಸೋ ಕಾಲ್ಡ್ ಬುದ್ಧಿ ಯೋಗ. ಸಮಟೈಮ್ಸ್ ಇಟ್ ಈಸ್ ಭಕ್ತಿ ಯೋಗ ಆಲ್ಸೋ. So understand all these things. So accordingly ನೀನು ಕರ್ಮವನ್ನು ಮಾಡು. ಆಗ ನೀನು ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಸೊ ಹೀಗೆ ಪರಮಾತ್ಮ ಅರ್ಜುನನನ್ನು ಹೀಸ್ ಪ್ರಿಪೇರಿಂಗ್ ಸ್ಟೆಪ್ ಬೈ ಸ್ಟೆಪ್. And ಈಗ ಪರಮಾತ್ಮ he continues ಯಾಮಿಮಾಂ ಪುಷ್ಪತಾಂ ವಾಚಾಂ ಪ್ರವದ್ಯಂತ ಅವಿಪಶ್ಚಿತಃ ವೇದವಾದ ರತಾಃ ಪಾರ್ಥ ನಾನ್ಯಾದಸ್ತೀತಿವಾದಿನಃ ಕಾಮಾತ್ಮನ ಸ್ವರ್ಗಪರ ಜನ್ಮಕರ್ಮಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಪರಮಾತ್ಮ ಇಲ್ಲಿ ಮತ್ತಷ್ಟು ಸೂಕ್ಷ್ಮಗಳನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅವಿಪಶ್ಚಿತ ಅಂತಂದರೆ ಅನ್ಇಂಟೆಲಿಜೆಂಟ್ ಪೀಪಲ್, ದೇ ಆರ್ ಕಾಲ್ಡ್ ಅವಿವೇಕಿಗಳು. ದೇ ಆರ್ ನಾಟ್ ವೈಸ್ ಪೀಪಲ್. ಸೊ ಪರಮಾತ್ಮ ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ದೀಸ್ ಅನ್ಇಂಟೆಲಿಜೆಂಟ್ ಪೀಪಲ್, the people with less intelligence, they are called avivekigalu. Since they are avivekigalu, it is very easy for them to get attracted and attached to the flowery words. Yam imam pushpitam vacham. Yam imam pushpitam vacham. ಸೊ ಈ ಫ್ಲವರಿ ವರ್ಡ್ಸ್ ಅಂತಂದರೆ ಮಧುರವಾದ ಮಾತುಗಳು. ಈವನ್ ಅದು ಕೇಳಿಸ್ಕೊಳ್ಳೋದಕ್ಕೆ ಆ ಮಧುರವಾದ ಮಾತುಗಳು ಹೇಗಿದೆ. ಶ್ರವಣ ಈಸ್ ಆಲ್ಸೋ ಫ್ಯಾಂಟಾಸ್ಟಿಕ್. ಈವನ್ ಶ್ರವಣ ಈಸ್ ಮಧುರ ಬಿಕಾಸ್ ಇಟ್ ವಿಲ್ ನಾಟ್ ಹರ್ಟ್. ಇಟ್ ವಿಲ್ ನಾಟ್ ಹರ್ಟ್ ಯು ಅಟ್ ಆಲ್. ಫ್ಲವರಿ ವರ್ಡ್ಸ್ ಆಫ್ ದಿ ವೇದಾಸ್. ಹೀಗೆ ಹೇಳಿದಾಗ ಫ್ಲವರಿ ವರ್ಡ್ಸ್ ಅನ್ನುವಂತಹದ್ದು ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಏನೋ ಒಂದು ಆಸೆ ತೋರಿಸುವಂತಹದ್ದು, ಹೊಗಳುವಂತಹ ಸಂದರ್ಭದಲ್ಲಿ ಉಪಯೋಗಿಸ್ತಾನೆ. ಇಟ್ ಈಸ್ ಓಕೆ. ದೇರ್ ಆರ್ ಸಮ್ ಪೀಪಲ್ ಕಾಲ್ಡ್ ಹೊಗಳು ಭಟ್ರು. ದೇ ಯೂಸ್ ಆಲ್ ದೀಸ್ ಟ್ರಿಕ್ಸ್. ಪುಷ್ಪಿತಾಂ ವಾಚಾಂ, ಫ್ಲವರಿ ವರ್ಡ್ಸ್. So these people, they use. By using this, he wants to get something from the other person. So ಡೈರೆಕ್ಟ್ ಆಗಿ ಅವನನ್ನು ಹೊಗಳೋದಿಲ್ಲ. ಈ ರೀತಿಯ ಫ್ಲವರಿ ವರ್ಡ್ಸ್ನ ಯೂಸ್ ಮಾಡಿ ಆ ಮೂಲಕ ಅವನ ಅಟ್ರಾಕ್ಷನ್ನ ಸೆಳೆಕೊಳ್ಳುವಂತಹದ್ದು. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಫ್ಲವರಿ ವರ್ಡ್ಸ್ ಆಫ್ ದಿ ವೇದಾಸ್. ಸೊ ವೇದಗಳಲ್ಲಿ ಕೂಡ ಇಂತಹ ಪುಷ್ಪಿತಾಂ ವಾಚಾಂ. ಸೊ ವೇದಗಳಲ್ಲೂ ಕೂಡ ಇದು ಕಂಡು ಬರುತ್ತೆ. ಹಾಗಾದರೆ ಈ ರೀತಿ ಫ್ಲವರಿ ವರ್ಡ್ಸ್, ಯಾಕೆಂತಂದರೆ ವೇದಗಳು ಅಂತಂದಾಗ ಇಟ್ ಈಸ್ ಜ್ಞಾನಪ್ರಧಾನ. ಅವುಗಳು ನಮಗೆ ಎಷ್ಟೊಂದು ಜ್ಞಾನವನ್ನು ಕೊಡುತ್ತೆ ವೇದಗಳು ಅಂತಂದಾಗ. ವೇದ ಮೀನ್ಸ್ ಜ್ಞಾನ, ಆ್ಯಂಡ್ ವೇದ ಮೀನ್ಸ್ ಪರಮಾತ್ಮ.
ಸೊ ಈ ವೇದಗಳಲ್ಲಿ ನಾವು ಎಲ್ಲಿ ನೋಡಬಹುದು ಈ ರೀತಿಯ ಫ್ಲವರಿ ವರ್ಡ್ಸ್, ಪುಷ್ಪಿತಾಂ ವಾಚಂ? ಸಾಮಾನ್ಯವಾಗಿ ವೇದಗಳು ಅಂತ ನಾವು ಹೇಳಿದಾಗ ಅಲ್ಲಿ ದೇರ್ ಆರ್ 3 ಸೆಕ್ಷನ್ಸ್. ವೇದಗಳಲ್ಲಿ 3 ಬೇರೆ ಬೇರೆ ವಿಭಾಗಗಳನ್ನು ನಾವು ನೋಡಬಹುದು. ಅಂಡ್ ದೇ ಆರ್ ಕಾಲ್ಡ್ ಕರ್ಮಕಾಂಡ, ಜ್ಞಾನಕಾಂಡ ಅಂಡ್ ಉಪಾಸನ. ದೀಸ್ ಅನ್ಇಂಟೆಲಿಜೆಂಟ್ ಪೀಪಲ್ ವೇದಗಳಲ್ಲಿ ಇರುವಂತಹ ಕರ್ಮಕಾಂಡದಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ. They get attracted to this karma kanda. They are very much interested in knowing and doing this karma kanda. So what is there in karma kanda? Is it so attractive? ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಈ ಕರ್ಮಕಾಂಡಕ್ಕೆ ಮನಸೋಲುವಂತಹ ಅಲ್ಲಿ ಇರುವ ರಹಸ್ಯವಾದರೂ ಏನು ಹಾಗಾದರೆ? ಸೊ ಈ ಅವಿವೇಕಿಗಳು ವೇದಗಳಲ್ಲಿ ಇರುವಂತಹ ಒಂದು ಸೆಕ್ಷನ್, ದಟ್ ಈಸ್ ಕರ್ಮಕಾಂಡ. ಆ ಕರ್ಮಕಾಂಡದಲ್ಲಿ ಹೇಳಿರುವಂತಹದ್ದು ಕೆಲವು ರಮ್ಯವಾದ ಮಾತುಗಳು. ರಮ್ಯ ಮೀನ್ಸ್ ರಮಣೀಯ. ಸೊ ಈ ಮಾತುಗಳು ನಮಗೆ ಹೆಚ್ಚು ಪ್ರಿಯವಾಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಹರ್ಟ್ ಮಾಡುವಂತಹ ಇಂಟೆನ್ಷನ್ಸೇ ಇಲ್ಲ. ನೇರವಾಗಿ ಅದು ಒಂದು ರೀತಿಯ ಭರವಸೆಗಳನ್ನು ಕೊಡುವಂತಹದ್ದು. ಸೊ ಈ ಭರವಸೆಗಳನ್ನು ಕೊಟ್ಟು ಹೇಳುವಂತಹದ್ದು ಅನೇಕಗಳು ಈ ಕರ್ಮಕಾಂಡದಲ್ಲಿದೆ. ಅಂತಂದ್ರೆ ಆ ಭರವಸೆಗಳಿಗಾಗಿ ಮನುಷ್ಯ ನೇರವಾಗಿ ಅದನ್ನು ಫಾಲೋ ಮಾಡ್ತಾನೆ. ಯಾಕೆಂತಂದ್ರೆ ಭರವಸೆ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. Sometimes what happens, even when a karma is done, the expected result may not be there. When karma is not done properly, we think that we have done it perfectly, but it is not done accordingly. ಅದು ನಮಗೆ ಗೊತ್ತಾಗೋದಿಲ್ಲ. ಆಗ ರಿಸಲ್ಟ್ ಈಸ್ ಕ್ವೈಟ್ ಇಂಡಿಫರೆಂಟ್. ಸೊ ಇಲ್ಲಿ ವೇದಗಳಲ್ಲಿ ಕರ್ಮಕಾಂಡ ಅನ್ನುವಂತಹ ಆ ವಿಭಾಗದಲ್ಲಿ ಅಲ್ಲಿರುವಂತಹ ರಮಣೀಯ ಮಾತುಗಳು ಏನು? ರಮ್ಯವಾದ ಮಾತುಗಳು. ಪುಷ್ಪಿತಾಂ ವಾಚಾಂ, ಅವುಗಳು ಏನು ಹೇಳುತ್ತವೆ? ಅಂಡ್ ಇನ್ಫ್ಯಾಕ್ಟ್ ದಿಸ್ ಕರ್ಮಕಾಂಡ ದೇ ರೆಕಮೆಂಡ್, ದೇ ಟೆಲ್ ದಿ ಪೀಪಲ್, ದೇ ಇನ್ಫಾರ್ಮ್ ದಿ ಪೀಪಲ್, do this, do this, do this. So they recommend kriya vishesha bahulam. Bahulam means many, plenty, aneka. Bahulam. Kriya vishesha. So kriya means doing something. It's a karma ವರ್ಡ್, ದಟ್ ಈಸ್ ಕ್ರಿಯಾ ಅನ್ನುವಂಥದ್ದು. ಸೊ ಕ್ರಿಯಾ ವಿಶೇಷ ಅಂತಂದರೆ ವಿಶೇಷವಾಗಿ ಮಾಡುವಂತಹ ಕೆಲವು ಕರ್ಮಗಳಿಂದ ಕೆಲವು ವಿಶೇಷವಾದಂತಹ ಫಲಗಳನ್ನು ನೀನು ಗಳಿಸ್ಕೋಬಹುದು. ಸೊ ಇಂತಹ ಅನೇಕ ಸತ್ಯಗಳನ್ನು ಕುರಿತು ಈ ಕರ್ಮಕಾಂಡ ಮಾತಾಡ್ತಾ ಇದೆ. ಇಲ್ಲಿ ಭರವಸೆ ಅಂತಂದಾಗ ಇಟ್ ಈಸ್ ನಾಟ್ ಪೊಳ್ಳು ಭರವಸೆ. ಕರ್ಮಕಾಂಡದಲ್ಲಿ ಏನು ಹೇಳಿದೆ ಅದರ ಪ್ರಕಾರ ಆ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದಾಗ ಅಲ್ಲಿ ಹೇಳಿರುವಂತಹ ವಿಶೇಷವಾದ ಫಲಗಳು ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಗಿವ್ ದಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಸೊ ಕರ್ಮಕಾಂಡದಲ್ಲೇ ಇವುಗಳನ್ನು ಕುರಿತು ವೇದದ ಒಂದು ಭಾಗ ಇದು. ಅಲ್ಲಿ ವೇದದಲ್ಲೇ ಇಂತಹದ್ದೆಲ್ಲ ಹೇಳಿದೆ ಅಂತಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಮನುಷ್ಯ ವೇದಗಳನ್ನು ನಂಬುತ್ತಾನೆ. ಆದರೆ ವೇದಗಳೇ ಇವುಗಳನ್ನು ರೆಕಮೆಂಡ್ ಮಾಡಿದೆ, ಅದು ಹೇಳಿದೆ ಅಂತಂದಮೇಲೆ ಡೆಫಿನೆಟ್ ಆಗಿ ಚಾಚು ತಪ್ಪದೆ ಅದನ್ನು ಮಾಡೋದಕ್ಕೆ ಅವನು ಮನಸ್ಫೂರ್ತಿಯಾಗಿ ಅದನ್ನು ಒಪ್ಕೋತಾನೆ. ಸಾಮಾನ್ಯವಾಗಿ ಮನುಷ್ಯ ಅಂತಂದಾಗ ಅವನಲ್ಲಿ ಅನೇಕ ರೀತಿಯ ಆಸೆಗಳು, ಬಯಕೆಗಳು ಇರೋದರಲ್ಲಿ ಆಶ್ಚರ್ಯ ಇಲ್ಲ.
ಸಾಮಾನ್ಯವಾಗಿ ನಮಗೆ ನೋಡಿದ್ದೆಲ್ಲ ಬೇಕು ಅಂತ ಅನಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ, ಅನಿಸುತ್ತೆ. ಆದರೆ ನಾವು ಆ ಕ್ಷಣದಲ್ಲಿ ನಾವು ಡಿಸೈಡ್ ಮಾಡೋದಿಲ್ಲ, ಇದರಿಂದ ನನಗೆ ಉಪಯೋಗ ಇದೆಯಾ ಇಲ್ವಾ. ವಿ ಡೋಂಟ್ ಅನಲೈಸ್. ವಿ ಸಿ ಸರ್ಟನ್ ಥಿಂಗ್ಸ್ ಇನ್ ದಿ ವರ್ಲ್ಡ್ ಆ್ಯಂಡ್ ವಿ ಗೆಟ್ ಅಟ್ರಾಕ್ಟೆಡ್ ಟು ಇಟ್. ನಿಜವಾಗ್ಲೂ ನನಗೆ ಅದರಿಂದ ಏನಾದರೂ ಉಪಯೋಗ ಇದೆಯಾ, ನನಗೆ ಅದು ಬೇಕಾ, ಅದರಿಂದ ನಾನು ಪಡ್ಕೊಳ್ಳೋಂತಹದ್ದಾದರೂ ಏನು, ಅದು ಏನು, ಅದರಿಂದ ನನಗೆ ಏನು ಸಿಗತ್ತೆ ಅನ್ನುವಂತಹದ್ದು ಈಗಾಗಲೇ ನನ್ನ ಬಳಿ ಇದೆ ಅಂತಂದ ಮೇಲೆ ನನಗೆ ಅದರ ಅವಶ್ಯಕತೆ ಇಲ್ಲ. ಬಟ್ ಇದು ಯಾವುದನ್ನು ಕೂಡ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಿಲ್ಲ. ಯಾವ ಕ್ಷಣದಲ್ಲಿ ನಾನು ಜಗತ್ತಿನಲ್ಲಿ ಇಂತಹ ಒಂದು ವಸ್ತುಗಳ ಹಿಂದೆ ಹೋಗ್ತೀನಿ, ಆಗ ಅವುಗಳನ್ನು ನಾನು ಪಡ್ಕೋಬೇಕು ಅನ್ನುವಂತಹ ಆಸಕ್ತಿ ನನ್ನಲ್ಲಿ ಉಂಟಾಗುತ್ತೆ. ಸೊ ಅದಕ್ಕೆ ತಕ್ಕಂತೆ ಇಲ್ಲಿ ವೇದಗಳಲ್ಲಿ ಪುಷ್ಪಿತಾಂ ವಾಚಾಂ ಬಹಳ ಮಧುರವಾಗಿ ಕರ್ಮಕಾಂಡದಲ್ಲಿ ಇಟ್ ಎಕ್ಸ್ಪ್ಲೈನ್ಸ್ ಹೌ ಯು ವಿಲ್ ಗೆಟ್ ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ. ಮನುಷ್ಯನಿಗೆ ಆಸೆ ಬಯಕೆಗಳು ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ, ಸಹಜ. ಬಟ್ ಅವನ ಪ್ರಾಬ್ಲಮ್ ಏನು, ಮನುಷ್ಯನ ಪ್ರಾಬ್ಲಮ್ ಏನು ಅಂತಂದ್ರೆ ಇದನ್ನು ನಾನು ಹೇಗೆ ಪಡ್ಕೋಬೇಕು ಅನ್ನುವಂತಹ ವಿಧಾನ ಅವನಿಗೆ ಗೊತ್ತಿಲ್ಲ. He is just interested in something, but he does not know how to get it. ಸೊ ಅದನ್ನು ಪಡ್ಕೋಬೇಕು ಅಂತಂದ್ರೆ ನಾನು ಏನು ಮಾಡಬೇಕು, ಅದರ ಬಗ್ಗೆ ಅವನಿಗೆ ನೋ ಐಡಿಯಾ. ಬಟ್ ಹಿ ಈಸ್ ಇಂಟ್ರೆಸ್ಟೆಡ್, ನನಗೆ ಇದು ಬೇಕು. ಸೊ ಇಂತಹದ್ದು ನನಗೆ ಬೇಕು ಅಂತಂದಾಗ ಅದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಬಟ್ ಟೆಲ್ ಮಿ ವಾಟ್ ಐ ಹ್ಯಾವ್ ಟು ಡೂ, ವಾಟ್ ಐ ಶುಡ್ ಡೂ. ಸೊ ಮನುಷ್ಯ ಈ ಸ್ಥಿತಿಗೆ ಬಂದಿರ್ತಾನೆ. ಸೊ ಈ ಸಂದರ್ಭದಲ್ಲಿ ಕರ್ಮಕಾಂಡ ಇಟ್ ಸೇಸ್, ಇಟ್ ರೆಕಮೆಂಡ್ಸ್ ಇಂತಹ ಕರ್ಮಗಳಿಗೆ ಇಂತಿಂತಹ ಫಲ ಇದೆ. ಬಟ್ ಎಲ್ರಿಗೂ ಎಲ್ಲ ಗೊತ್ತಿಲ್ಲ, ಏನು ಮಾಡಿದ್ರೆ ಏನು ಸಿಗುತ್ತೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಎಲ್ಲ ಜನಗಳಿಗೂ ಗೊತ್ತಿಲ್ಲ. ಸೊ ಗೊತ್ತಿರುವಂತಹ ಇವೆಲ್ಲ ಎಲ್ಲಿದೆ ಅಂತಂದ್ರೆ ಇಟ್ ಈಸ್ ದೇರ್ ಇನ್ ದಿ ವೇದಾಸ್. ಸೊ ವೇದಗಳ ಒಂದು ಭಾಗ ದಟ್ ಈಸ್ ಕಾಲ್ಡ್ ದಿ ಕರ್ಮಕಾಂಡ. ಅಂಡ್ ದಿಸ್ ಕರ್ಮಕಾಂಡ ಇಟ್ ಟಾಕ್ಸ್ ಮೋರ್ ಅಬೌಟ್ ಇಟ್, ಹೌ ಟು ಫುಲ್ಫಿಲ್ ಅವರ್ ಡಿಸೈರ್ಸ್. ಯಾವ ರೀತಿಯ ಕರ್ಮಗಳನ್ನು ಮಾಡೋದ್ರಿಂದ ಯಾವ ರೀತಿಯ ಫಲಗಳು ನಮಗೆ ಸಿಗುತ್ತೆ ಅನ್ನುವಂತಹ ಅನೇಕ ವಿಚಾರಗಳನ್ನು ಈ ಕರ್ಮಕಾಂಡ ತಿಳಿಸುತ್ತೆ. ಸಿ ವೆನ್ ವಿ ಸಿ ರಾಮಾಯಣದಲ್ಲಿ ಕಿಂಗ್ ದಶರಥ, ಅವನಿಗೆ 3 ಜನ ಪತ್ನಿಯರು, ಕೌಸಲ್ಯ, ಕೈಕೇಯಿ, ಸುಮಿತ್ರ, ಹೀಗೆ 3 ಜನ ಪತ್ನಿಯರು. ಅನೇಕ ವರ್ಷಗಳಾದರೂ ಕೂಡ ಅವನಿಗೆ ಸಂತಾನ ಭಾಗ್ಯ ಇಲ್ಲ. ಸೊ ಅವನಿಗೆ ಅದೊಂದು ದೊಡ್ಡ ವರಿ ಆಗುವುದು, ಚಿಂತೆ ಆಗುವುದು. ಮುಂದೆ ವಂಶವನ್ನು ಕಂಟಿನ್ಯೂ ಮಾಡಬೇಕು, ಅಯೋಧ್ಯೆಗೆ ಒಬ್ಬ ಉತ್ತರಾಧಿಕಾರಿ ಬೇಕು, ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು, ವಂಶ ಕೂಡ ಮುಂದುವರಿಯಬೇಕು. ಸೊ ಅವನಿಗೆ ಇದು ಬಹಳ ದೊಡ್ಡ ಚಿಂತೆಯಾಗಿ ಕಂಡು ಬರುತ್ತೆ. ಆಗ ಅವನೇನು ಮಾಡ್ತಾನೆ, ಒಂದು ಯಾಗವನ್ನು ಮಾಡ್ತಾನೆ. ಸೊ ಅವನಿಗೆ ಹಿ ಗೆಟ್ಸ್ ದಿ ಇನ್ಫಾರ್ಮೇಶನ್ ಏನು ಅಂತಂದರೆ, ನೀನು ಪುತ್ರಕಾಮೇಷ್ಟಿ ಅನ್ನುವಂತಹ ಒಂದು ಯಾಗವನ್ನು ಮಾಡಿ ಆ ಮೂಲಕ ನೀನು ಸಂತಾನ ಅಂತಂದರೆ ಮಕ್ಕಳನ್ನು ನೀನು ಪಡ್ಕೋಬಹುದು ಅನ್ನೋ ವಿಚಾರ ಅವನಿಗೆ ಗೊತ್ತಾಗುತ್ತೆ. ಸೊ ಅದು ಕೂಡ ಇಟ್ಸ್ ಆಲ್ ದೇರ್ ಇನ್ ದಿ ಕರ್ಮಕಾಂಡ. ಅದನ್ನು ತಿಳಿದಂತಹ ಕೆಲವು ಪಂಡಿತರು ಅವನಿಗೆ ಉಪದೇಶವನ್ನು ಕೊಡ್ತಾರೆ. ಹೇ ದಶರಥ, ನಿನಗೆ ಮಕ್ಕಳು ಬೇಕು ಅಂತಂದರೆ ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು. ಸೊ ಆ ಮೂಲಕ ನೀನು ಮಕ್ಕಳನ್ನು ಪಡ್ಕೋಬಹುದು. ಸೊ ಅದರಂತೆ ಕಿಂಗ್ ದಶರಥ ಹಿ ಪರ್ಫಾರ್ಮ್ಸ್ ಪುತ್ರಕಾಮೇಷ್ಟಿ ಯಾಗ ಬಹಳ ಶ್ರದ್ಧೆಯಿಂದ ಮಾಡ್ತಾನೆ. ಸೊ ಅಲ್ಲಿ ಅವನಿಗೆ ಯಾವ ರೀತಿ ಅದನ್ನು ಕ್ರಮಬದ್ಧವಾಗಿ ಯಾವ ರೀತಿ ಇದನ್ನು ಅನುಸರಿಸಬೇಕು ಅನ್ನುವಂತಹದ್ದನ್ನು ಅಲ್ಲಿ ಹೇಗೆ ಅದು ತಿಳಿಸಿರುತ್ತೆ ಆ ಕರ್ಮಕಾಂಡ, ಅಥವಾ ಪಂಡಿತರುಗಳು ಯಾರು ಅವನಿಗೆ ಇದರ ಬಗ್ಗೆ ಉಪದೇಶವನ್ನು ಕೊಟ್ಟಿರ್ತಾರೆ, ಅವ್ರು ಹೇಳ್ತಾರೆ ಕರ್ಮಕಾಂಡದಲ್ಲಿ ಈ ರೀತಿ ಇದೆ, ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ರೆ ನಿನಗೆ ಸಂತಾನ ಭಾಗ್ಯ ಇದೆ. ಸೊ ಯಾವ ರೀತಿ ಮಾಡಬೇಕು ಏನು, ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಅದನ್ನು ಅನುಸರಿಸ್ತಾನೆ.
ಹಿ ಪರ್ಫಾರ್ಮ್ಸ್ ಪುತ್ರಕಾಮೇಷ್ಟಿ ಯಾಗ. ಸೊ ಯಾಗದ ನಡುವೆ ಅಲ್ಲಿ ಯಾಗದ ಫಲ ಅಂತ ಹೇಳಿ ಅಗ್ನಿಕುಂಡದಿಂದ ಒಬ್ಬ ದೇವತೆ ಬಂದು ದಶರಥನಿಗೆ ಒಂದು ಯಜ್ಞದ ಫಲ ಅಂತ ಹೇಳಿ ಒಂದು ಪಾಯಸದ ಬಟ್ಟಲನ್ನು ಕೊಡ್ತಾನೆ. ಸೊ ಇದು ಪ್ರಸಾದ, ನೀನು ಸ್ವೀಕರಿಸು, ನಿನಗೆ ಮುಂದೆ ಸದ್ಯದಲ್ಲಿ ಸಂತಾನ ಭಾಗ್ಯ ಇದೆ. ಸೊ ಅವನೇನು ಮಾಡ್ತಾನೆ, ಆ ಪಾಯಸನ 3 ಜನ ಹೆಂಡತಿಯರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಎಲ್ಲ ಹಂಚ್ಕೊಳ್ಳಿ. ಸೊ ಆಮೇಲೆ ಅವನಿಗೆ 4 ಜನ ಮಕ್ಕಳಾಗ್ತಾರೆ. ಸೊ ಇದನ್ನು ನಾವು ರಾಮಾಯಣದಲ್ಲಿ ನೋಡಿದ್ದೀವಿ. ದಟ್ ಮೀನ್ಸ್ ಒಂದು ಕರ್ಮದ ಆಚರಣೆಯಿಂದ ಫಲ ಈಸ್ ಗ್ಯಾರಂಟಿ. Because we have seen, we have read about all these things in this ರಾಮಾಯಣ. ಅನೇಕ ಬೇರೆ ಬೇರೆ ಕಥೆಗಳಲ್ಲಿ ನಾವು ನೋಡಿರ್ತೀವಿ, ಪುರಾಣಗಳಲ್ಲಿ ನೋಡಿರ್ತೀವಿ. ಆ್ಯಂಡ್ ವೇದಗಳಲ್ಲಿ ಒಂದು ಭಾಗ ಇಟ್ ಟಾಕ್ಸ್ ಅಬೌಟ್ ಇಟ್ ಅಂತಂದಾಗ ಕ್ವೈಟ್ ನ್ಯಾಚುರಲ್ ನಮಗೆ ಅದರ ಬಗ್ಗೆ ಆಸಕ್ತಿ ಉಂಟಾಗೋದ್ರಲ್ಲಿ. ಸೊ ಯಾವ ಕರ್ಮವನ್ನು ಮಾಡೋದರಿಂದ ಯಾವ ಫಲ ಸಿಗತ್ತೆ ಎನ್ನುವಂತಹದ್ದು ಕೂಡ ಗೊತ್ತಾಗುತ್ತೆ ಈ ಕರ್ಮಕಾಂಡದಲ್ಲಿ. ಸೊ ಯಾವ ಯಜ್ಞಕ್ಕೆ ಯಾವ ಫಲ, ಈ ರೀತಿಯಲ್ಲಿ ದೇರ್ ಆರ್ ಥೌಸಂಡ್ಸ್ ಆಫ್ ವೇಸ್. ಅದರ ಬಗ್ಗೆ ಈ ಕರ್ಮಕಾಂಡ ಇಟ್ ಟಾಕ್ಸ್. ಮತ್ತು ಇಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚಿನ ನಂಬಿಕೆ ಯಾವಾಗ ಬರುತ್ತೆ ಅಂತಂದರೆ, ಇದು ಬೇರೆ ಯಾರು ಹೇಳ್ತಾ ಇಲ್ಲ. ಇಟ್ ಈಸ್ ನಾಟ್ ಸಂಬಡಿ ಇವ್ರು ಯಾರೋ ಮಾತನಾಡ್ತಾ ಇಲ್ಲ. ಸಾಕ್ಷಾತ್ ವೇದಗಳೇ ಇದನ್ನು ಹೇಳ್ತಾ ಇದೆ. ವೇದಗಳೇ ಇವುಗಳನ್ನು ತಿಳಿಸ್ಕೊಡ್ತಾ ಇದೆ ಅಂತಂದಮೇಲೆ ನಮಗೆ ಬೇಕಾಗಿರೋಂತಹದ್ದನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅಂತಂದರೆ ಇಂಥದ್ದು ಪಡ್ಕೋಬೇಕು ಅಂತಂದರೆ ನೀ ಇಂತಹದ್ದು ಮಾಡು ಅಂತ ವೇದಗಳೇ ಹೇಳ್ತಾ ಇದೆ ಅಂತಂದಮೇಲೆ ಅದು ಹೇಗೆ ದುರಾಸೆ ಆಗತ್ತೆ ಅಥವಾ ಇನ್ನೇನೋ ರೀತಿ ಆಗುತ್ತೆ. ನಾನು ಯಾಕೆ ಪಡ್ಕೋಬಾರ್ದು? ಜೊತೆಗೆ ನಾನೇನು ಫ್ರೀ ತಗೋತಾ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ಕರ್ಮದ ಆಚರಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಇಂತಹ ಕರ್ಮವನ್ನು ನೀನು ಮಾಡುವಂಥ ವೇದಗಳು ತಿಳಿಸ್ಕೊಡ್ತಾ ಇದೆ. ಆದ್ದರಿಂದ ಇಟ್ ಈಸ್ ನಾಟ್, ದೇರ್ ಇಸ್ ನೋ ರಾಂಗ್ ಇನ್ ಇಟ್. ಸೊ ಇದಕ್ಕಾಗಿ ವೇದಗಳು ತಿಳಿಸಿರುವಂತೆ ಕೆಲವು ಕರ್ಮಗಳನ್ನು ಮಾಡಬೇಕಾಗುತ್ತೆ. ಆ ಮೂಲಕ ನಮಗೆ ಬೇಕಾಗಿರುವಂತಹದ್ದನ್ನು ಪಡ್ಕೋಬಹುದು. ಒಟ್ಟಿನಲ್ಲಿ ಕರ್ಮ ಮಾಡೋದ್ರಿಂದ ಈ ರೀತಿ ಒಂದು ನಿಶ್ಚಿತವಾದ ಫಲಗಳು ಸಿಗೋದರಲ್ಲಿ ಅನುಮಾನ ಇಲ್ಲ ಅನ್ನುವಂತಹ ಮಾತುಗಳನ್ನು ಸಾಕ್ಷಾತ್ ವೇದಗಳೇ ಹೇಳ್ತಾ ಇದೆ. ಸೊ ವೇದಗಳೇ ಈ ರೀತಿ ರಮ್ಯವಾದ ಮಾತುಗಳನ್ನು ಹೇಳ್ತಾ ಇದೆ. ಪುಷ್ಪಿತಾಂ ವಾಚಾಂ. ಸೊ ವೇದಗಳೇ ಈ ರೀತಿ ಹೇಳ್ತಾ ಇದೆ ಅಂತಂದಾಗ ದೀಸ್ ಅನ್ಇಂಟೆಲಿಜೆಂಟ್ ಪೀಪಲ್, ಅವಿಪಶ್ಚಿತ, ದೀಸ್ ಅವಿವೇಕಿಗಳು, ಲೆಸ್ ಇಂಟೆಲಿಜೆಂಟ್ ಪೀಪಲ್, ಈ ಫ್ಲವರಿ ವರ್ಡ್ಸ್ಗಳಿಗೆ ಅವರೆಲ್ಲ ಮನಸೋತಿರ್ತಾರೆ. ಸೊ ದೀಸ್ ಕ್ರಿಯಾ ವಿಶೇಷ ಬಹುಲಾಂ, ಇಟ್ ವಿಲ್ ಗಿವ್ ಲಾಟ್ ಆಫ್ ಹೋಪ್ಸ್. ಅದನ್ನ ಇಲ್ಲಿ ಕರ್ಮಕಾಂಡಗಳೇ ಈ ರೀತಿ ಹೇಳ್ತಾ ಇದೆ. ಸೊ ಲಾಟ್ ಆಫ್ ಹೋಪ್ಸ್ ಇನ್ ಅಟೈನಿಂಗ್. ಏನು ಅಂತಂದರೆ, ಮೊದಲನೆಯದಾಗಿ ಅನೇಕ ಆಸೆ ಬಯಕೆಗಳಿರುತ್ತೆ. ಸೊ ನಮಗೆ ಬೇಕಾಗಿರುವಂತಹದ್ದೆಲ್ಲ ಸಿಗತ್ತೆ ಅಂತಂದಾಗ ಸಣ್ಣ ಪುಟ್ಟದ್ದು ಜಾಸ್ತಿ ಕೇಳ್ಕೋಬೇಕಾದ್ರೆ, ದೊಡ್ಡದೇ ಪಡ್ಕೊಳ್ಳೋದೇ ಆದರೆ. ಸೊ ಮೊದಲನೆಯದಾಗಿ ಸ್ವರ್ಗಪರ, ಇಟ್ ಮೀನ್ಸ್ ಮೋಕ್ಷದ ಬಗ್ಗೆ ಇರುವಂತಹ ಅಜ್ಞಾನದ ಕಾರಣದಿಂದ ಅವರುಗಳಿಗೆ, ಈ ಲೆಸ್ ಇಂಟೆಲಿಜೆಂಟ್ ಪೀಪಲ್ಗಳಿಗೆ ಮರಣದ ನಂತರದಲ್ಲಿ ನಾವು ಮತ್ತೊಂದು ಲೋಕವನ್ನು ಹೋಗಿ ಸೇರಲೇಬೇಕು, ಸೇರ್ತೀವಿ. ಈಗ ನಾವು ಬದುಕಿರುವವರೆಗೆ ಈ ಲೋಕದಲ್ಲಿ ಇರ್ತೀವಿ. ದಿಸ್ ಈಸ್ ಅವರ್ ಪ್ಲೇಸ್, ದಿಸ್ ಲೋಕ ಈಸ್ ಅವರ್ ಪ್ಲೇಸ್, ದಿಸ್ ಈಸ್ ಅವರ್ ಲೋಕ. ಸೊ ಮರಣದ ನಂತರದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಮತ್ತೊಂದು ಲೋಕವನ್ನು ನಾವು ಪ್ರವೇಶಿಸ್ತೀವಿ ಅಕಾರ್ಡಿಂಗ್ ಟು ದಿ ಕರ್ಮಾಸ್. ನಾವು ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಫಲವನ್ನು ಸಂಪಾದನೆ ಮಾಡಿರ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ಸಿಗುವಂತಹ ಮುಂದಿನ ಲೋಕ. ಸೊ ನಮಗೆ ಮತ್ತೊಂದು ಲೋಕ ಇರುತ್ತೆ, ಆ ಲೋಕಕ್ಕೆ ನಾವು ಪ್ರಯಾಣ ಮಾಡಬೇಕಾಗುತ್ತೆ. ಸೊ ಆ ಪ್ರಯಾಣ ಯಾವಾಗ ಅಂತಂದರೆ ಇಟ್ ಈಸ್ ಆಫ್ಟರ್ ದಿ ಡೆತ್.
ಮರಣದ ನಂತರದಲ್ಲಿ. ಸೊ ಈ ಲೆಸ್ ಇಂಟೆಲಿಜೆಂಟ್ ಪೀಪಲ್ ಅವರುಗಳ ಥಿಂಕಿಂಗ್ ಏನು ಅಂತಂದರೆ, ಹೇಗೂ ಮರಣದ ನಂತರದಲ್ಲಿ ನಾನು ಮತ್ತೊಂದು ಲೋಕವನ್ನು ಹೋಗಿ ಸೇರಬೇಕಾಗುತ್ತೆ. ಸೊ ಇಲ್ಲಿ ವೇದಗಳೇ ನನಗೆ ಒಂದು ನಿಶ್ಚಿತವಾದ ಫಲ ಸಿಗತ್ತೆ ಅಂತ ಹೇಳಿರೋದ್ರಿಂದ, ಜೊತೆಗೆ ಸ್ವರ್ಗದ ಬಗ್ಗೆ ನನಗೆ, ಸ್ವರ್ಗವನ್ನು ನಾನು ಹೋಗಿ ನೋಡಿಲ್ಲ, ನಾನು ಕಂಡಿಲ್ಲ, ಆದರೆ ಕಂಡಿರುವವರು, ಅನುಭವ ಇರೋರು, ಜ್ಞಾನಿಗಳು ಸ್ವರ್ಗದ ಬಗ್ಗೆ, ಸ್ವರ್ಗದಲ್ಲಿ ಇರುವಂತಹ ಭೋಗಗಳ ಬಗ್ಗೆ ಮಾತನಾಡಿದ್ದಾರೆ. ಸೊ ಆದ್ದರಿಂದ ಸ್ವರ್ಗವನ್ನು ನಾನು ನೋಡಿಲ್ಲ, ಆದರೂ ಕೂಡ ಈ ಫ್ಲವರಿ ವರ್ಡ್ಸ್ ಹೇಗೆ ಅಟ್ರಾಕ್ಟ್ ಮಾಡಿದೆ ಅಂತಂದರೆ, ದೀಸ್ ಲೆಸ್ ಇಂಟೆಲಿಜೆಂಟ್ ಪೀಪಲ್, ಅವಿವೇಕಿಗಳು ಅಜ್ಞಾನದ ಕಾರಣದಿಂದ ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಿ ತಲುಪಬೇಕು. ಸೊ ಸ್ವರ್ಗದಲ್ಲಿ ಸಿಗುವಂತಹ ಭೋಗವನ್ನು ನಾನು ಅನುಭವಿಸಬೇಕು ಅನ್ನುವಂತಹದ್ದು ಅವರುಗಳ ಮಹತ್ವಾಕಾಂಕ್ಷೆ. ಸೊ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹದ್ದು ಹೌ ಇಟ್ ಈಸ್ ಅಜ್ಞಾನ. ನ್ಯಾಚುರಲಿ ಈ ಒಂದು ಕ್ವಶನ್ ಬರುತ್ತೆ. ಯಾಕೆಂತಂದರೆ ಮರಣದ ನಂತರದಲ್ಲಿ ಯಾವುದೋ ಒಂದು ಲೋಕವನ್ನು ಹೋಗಿ ಸೇರಬೇಕಾಗುತ್ತೆ. ಯಾವುದೋ ಲೋಕವನ್ನು ಹೋಗಿ ಸೇರುವ ಬದಲು ಉತ್ತಮವಾದ ಲೋಕ, ದಟ್ ಈಸ್ ಸ್ವರ್ಗ. ಸೊ ಸ್ವರ್ಗದ ಬಯಕೆ ಎನ್ನುವಂತಹದ್ದು ಹೇಗೆ ಅಜ್ಞಾನ? ಕ್ವಶನ್ ಮೇ ಕಮ್ ಲೈಕ್ ದಿಸ್. ಈವನ್ ಸ್ವರ್ಗ ಅಂತ ಹೇಳಿದಾಗ ಅದು ಮತ್ತೊಂದು ಲೋಕವೇ ಆಗಿದ್ರೂ ಕೂಡ, ಆ ಸ್ವರ್ಗವನ್ನು ಹೋಗಿ ತಲುಪಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಕರ್ಮವನ್ನು ಮಾಡಿ ಅತಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಮರಣದ ನಂತರದಲ್ಲಿ ಸ್ವರ್ಗವನ್ನು ಹೋಗಿ ತಲುಪಿದರೂ ಕೂಡ ಸ್ವರ್ಗ ಈಸ್ ನಾಟ್ ಶಾಶ್ವತ, ಇಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ಒನ್ಸ್ ದಿ ಪುಣ್ಯ ಈಸ್ ಓವರ್, ನಾವು ಸಂಪಾದನೆ ಮಾಡಿರುವಂತಹ ಆ ಪುಣ್ಯದ ಮೂಟೆ ಖಾಲಿ ಆಯಿತು, ಅದೆಲ್ಲ ಕರಗೋಯ್ತು ಅಂತಂದಾಗ ಮತ್ತೆ ಅವನು ಈ ಲೋಕಕ್ಕೆ ಬರಲೇಬೇಕು. ಸೊ ಅವನು ಅಪೇಕ್ಷೆ ಪಟ್ಟಿದ್ದು ಈಸ್ ನಾಟ್ ಎ ಪರ್ಮನೆಂಟ್ ಅವಸ್ಥೆ. ಅದರಿಂದ ಇಟ್ ಈಸ್ ಕಾಲ್ಡ್ ಅಜ್ಞಾನ, ಬಿಕಾಸ್ ಹಿ ಹ್ಯಾಸ್ ಟು ಕಮ್ ಬ್ಯಾಕ್. ಹೌ ಹಿ ವಿಲ್ ಕಮ್ ಬ್ಯಾಕ್? ಬೈ ಟೇಕಿಂಗ್ ಬರ್ತ್. ಪುನರಪಿ ಜನನಂ, ಪುನರಪಿ ಜನನಂ, ಮತ್ತೆ ಕರ್ಮ, ಮತ್ತೆ ಫಲವನ್ನು ಅನುಭವಿಸೋದಕ್ಕೆ ಮತ್ತೆ ಜನ್ಮ. ಸೊ ಇಲ್ಲಿ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಮನುಷ್ಯ ಮತ್ತೆ ಮತ್ತೆ ಜನ್ಮವನ್ನೇ ಅಪೇಕ್ಷೆ ಪಡ್ಕೋತಾ ಇದ್ದಾನೆ. ನಾನು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಅನ್ನುವಂತಹದ್ದನ್ನೇ ಅವನು ಇಷ್ಟಪಡ್ತಾ ಇದ್ದಾನೆ ಅಷ್ಟೇ ಹೊತ್ತು ಈ ಹುಟ್ಟು ಸಾವಿನ ಈ ಒಂದು ಚಕ್ರದಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು. ಸೊ he is not desiring for the moksha, whereas he has developed and attracted and attached to a bayake called swarga. That is why it is called ajnana. That is why these people are called less intelligent people, because fulfilling the desire of attaining the swarga is not an intelligent choice. Once the punya is over, he has to come back and again he has to do the karmas, and for every karma there is a pala, and for every pala he has to enjoy that pala he has to take the birth, again he has to perform the karmas. ಸೊ ಇದು ಒಂದು ನಿರಂತರವಾದ ಚಕ್ರ ಇಲ್ಲಿ ಸುತ್ತತಾನೆ ಇರಬೇಕಾಗತ್ತೆ. ಸೊ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಬಿಡುಗಡೆಯ ಬಗ್ಗೆ ಅವನಿಗೆ ಅಪೇಕ್ಷೆನೇ ಇಲ್ಲ, ಅಷ್ಟೊಂದು ಅಜ್ಞಾನ ಅವನನ್ನು ಆವರಿಸಿದೆ. ಸೊ ಅಜ್ಞಾನದ ಕಾರಣದಿಂದ ಇಂತಹ ಲೆಸ್ ಇಂಟೆಲಿಜೆಂಟ್ ಪೀಪಲ್ ಅವರಿಗೆ ಮರಣದ ನಂತರದಲ್ಲಿ ಸ್ವರ್ಗವನ್ನು ತಲುಪಿ ಸ್ವರ್ಗಲೋಕದಲ್ಲಿ ಸಿಗುವಂತಹ ಭೋಗವನ್ನು ಪಡೆಯಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯನ್ನು ಅವರು ಇಟ್ಕೊಂಡಿರ್ತಾರೆ. ಸೊ ನಂತರ ಜನ್ಮ ಕರ್ಮಫಲ ಪ್ರದಾಂ. ಸೊ ಹೀಗೆ ವೇದಗಳಲ್ಲಿರುವಂತಹ ಮುಖ್ಯವಾದ ಸಾರವನ್ನು ಅವರು ತಿಳ್ಕೊಳ್ಳೋದಿಲ್ಲ. ವೇದಗಳಲ್ಲಿ ದೇರ್ ಈಸ್ ಎ ಜ್ಞಾನಕಾಂಡ, ಮೋಕ್ಷವನ್ನು ಹೇಗೆ ಪಡ್ಕೋಬೇಕು. ದೇರ್ ಈಸ್ ಉಪಾಸನ, ಹೌ ಯು ಹ್ಯಾವ್ ಟು ಬಿ ವಿತ್ ದಿ ಪರಮಾತ್ಮ. ಇಟ್ ಈಸ್ ಆಲ್ಸೋ ದೇರ್.
ನಾಟ್ ಓನ್ಲಿ ದಿಸ್ ಕರ್ಮಕಾಂಡ. ವೇದಾಂತ ಹೇಳಿದಾಗ ವೇದಗಳು ಅಂತ ಹೇಳಿದಾಗ ದೇರ್ ಆರ್ 3 sections. ಸೊ one such section is Karmakanda. So through Karmakanda one can attain whatever he wants through performing certain karmas. That is one portion, that's all. But still in Vedas there is Gnanakanda and there is Upasana. ಅದನ್ನ ಯಾಕೆ ನೋಡ್ತಾ ಇಲ್ಲ ಮನುಷ್ಯ? ಬಿಕಾಸ್ he is ಅವಿವೇಕಿ, ಅವಿಪಶ್ಚಿತಃ. He is an unintelligent person. That is why he is not attracted towards Gnanakanda or Upasana. ಸೊ ಅವನ ಕಣ್ಣಿಗೆ ಕಾಣ್ತಾ ಇರುವಂತಹದ್ದು ಕೇವಲ ಕರ್ಮಕಾಂಡ ಭಾಗದಲ್ಲಿ ಸೂಚಿಸಿರುವಂತಹ ಕೆಲವು ಕರ್ಮಗಳ ಆಚರಣೆಯನ್ನು ವೇದವಾಕ್ಯಗಳು ಅಂತ ಹೇಳಿ ಅವುಗಳನ್ನು ನಂಬಿ ಅವುಗಳನ್ನೇ ಎತ್ತಿ ಹಿಡಿದು ವೇದಗಳೇ ಈ ರೀತಿ ಹೇಳ್ತಾ ಇರೋದ್ರಿಂದ there is nothing wrong in following this ಕರ್ಮಕಾಂಡ. ಇದು ಸರಿ ಇಲ್ಲ ಅಂತಿದ್ರೆ ವೇದದಲ್ಲಿ ಇದನ್ನು ತಿಳಿಸ್ತಾನೆ ಇರಲಿಲ್ಲ. Since there is a mention about all these things in the Veda in one particular section called Karmakanda, there is nothing wrong in following it. This is their thinking. So ಹೀಗೆ ವೇದಗಳೇ ಹೇಳ್ತಾ ಇರೋದ್ರಿಂದ we have to follow. And Vedas, they have permitted us to do these rituals. ವೇದಗಳ ಮೇಲೆ ಎತ್ತಾಕ್ಬಿಡೋದು. See, Vedas have permitted. They have given permission. So according to these unintelligent people, ವೇದಗಳೇ ನಮಗೆ ಸ್ವರ್ಗವನ್ನು ತಂದುಕೊಡುತ್ತೆ ಅಂತ ತಿಳಿಸ್ತಾ ಇದೆ. ಸೊ ಇಂತಹ ಅನೇಕ ಬೇರೆ ಬೇರೆ ಸಾವಿರಾರು ಭರವಸೆಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಕರ್ಮಕಾಂಡದಲ್ಲಿ ನೋಡ್ಬೋದು. ಸೊ ಕರ್ಮಕಾಂಡದಲ್ಲಿ ಇಂತಹ ಫಲಗಳ ಬಗ್ಗೆ ಮತ್ತು ಇಂತಹ ಫಲಗಳಿಗಾಗಿ ಮಾಡಬೇಕಾಗಿರುವಂತಹ ಕರ್ಮಗಳ ಬಗ್ಗೆ ಕೂಡ ಅಲ್ಲಿ ಮಾಹಿತಿಗಳು ಸಿಗತ್ತೆ. ಸೊ ಅದರಿಂದ ವೇದದಲ್ಲಿ ಹೇಳಿರುವಂತೆ ಯಜ್ಞ ಯಾಗಾದಿಗಳನ್ನು ಮತ್ತು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡೋದರಿಂದ ಸ್ವರ್ಗ ಮತ್ತು ಸ್ವರ್ಗದಂತಹ ಉತ್ತಮ ಲೋಕವನ್ನು ಹೋಗಿ ತಲುಪಬಹುದು. ಸೊ ಈ ರೀತಿ ಉತ್ತಮ ಲೋಕವನ್ನು ಹೋಗಿ ತಲುಪ್ತೀನಿ, ಸ್ವರ್ಗವನ್ನು ಹೋಗಿ ತಲುಪ್ತೀನಿ, ಅದಕ್ಕೆ ಬೇಕಾದಂತಹ ಯಾಗ ಯಜ್ಞಾದಿ ಕರ್ಮಗಳನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇರುವಂತಹ ಜನಗಳು ಯಾರು? ದೇ ಆರ್ ಕಾಲ್ಡ್ ಕಾಮಾತ್ಮನಃ, ಇಂದ್ರಿಯ ಆಸೆಗಳನ್ನು ಹೊಂದಿದವರು. ಸೊ ಇವರುಗಳ ಮನಸ್ಸಿನಲ್ಲಿ ಸದಾಕಾಲ ನನಗೆ ಅದು ಬೇಕು ಇದು ಬೇಕು, ಯಾವುದೋ ಒಂದು ನೋಡ್ತಾರೆ, ನೋಡಿದ್ರಲ್ಲಿ ಸುಖ ಇದೆ, ದಟ್ ಈಸ್ ದೇರ್ ಥಿಂಕಿಂಗ್, ದಟ್ ಈಸ್ ದೇರ್ ಬಿಲೀಫ್. ಯಾವುದೋ ಒಂದು ವಸ್ತುವನ್ನು ನೋಡಿ ಆ ವಸ್ತುವಿನಲ್ಲಿ ಸುಖ ಇದೆ. ರೈಟ್ ನೌ ಸುಖ ಈಸ್ ನಾಟ್ ವಿತ್ ಮೀ, ಐ ಆಮ್ ನಾಟ್ ಹ್ಯಾಪಿ ನೌ. ಸೊ ನಾನು ಸಂತೋಷವಾಗಿರಬೇಕು ಅಂತಂದರೆ ನನಗೆ ಅದು ಬೇಕು. ಸೊ ಅದರಲ್ಲಿ ಸುಖ ಇದೆ, ಇದರಲ್ಲಿ ಸುಖ ಇದೆ, ಸ್ವರ್ಗದಲ್ಲಿ ಸುಖ ಇದೆ, ಮತ್ತೊಂದರಲ್ಲಿ ಸುಖ ಇದೆ. ಹೀಗೆ ಸುಖವನ್ನು ಮತ್ತೆ ಇನ್ಯಾವುದರಲ್ಲೋ ಹುಡುಕುವಂತಹದ್ದು. ಸೊ ದೇ ಆರ್ ಸರ್ಚಿಂಗ್ ಫಾರ್ ದಿ ಹ್ಯಾಪಿನೆಸ್, ದೇ ಆರ್ ಸರ್ಚಿಂಗ್ ಫಾರ್ ದಿ ಹ್ಯಾಪಿನೆಸ್ ಅಂಡ್ ಅಟ್ ದ ಸೇಮ್ ಟೈಮ್ ದೇ ಆರ್ ಸ್ವರ್ಗಪರಾಹ, ಸ್ವರ್ಗಕ್ಕೆ ಹೋಗಲು ಆಸಕ್ತರಾಗಿರುವಂತಹವರು. ಇಲ್ಲಿ ಸ್ವರ್ಗ ಅಂತಂದರೆ ಅಪಾರ್ಟ್ ಫ್ರಮ್ ಸ್ವರ್ಗ ಅನ್ನುವಂತಹದ್ದು ಒಂದು ಲೋಕ ಅಂತ ಕೂಡ ತಿಳ್ಕೋಬಹುದು. ಆರ್ ಸ್ವರ್ಗ ಅಂತಂದರೆ ಅತ್ಯುತ್ತಮವಾದ ಸುಖವನ್ನು ಅನುಭವಿಸುವಂತಹ ಭೋಗದ ವಸ್ತುಗಳನ್ನು ಹೊಂದಿರುವಂತಹ ಅನೇಕಗಳು, ಅದು ಏನೇ ಆಗಿರಬಹುದು. ಸೊ ಇಟ್ಸ್ ಆಲ್ ಸ್ವರ್ಗ. ಅನೇಕ ಸಂದರ್ಭದಲ್ಲಿ ನಾವು ಒಳ್ಳೆ ಊಟ ಮಾಡಿದ್ಮೇಲೆ ಹೇಗಿತ್ತು ಊಟ ಅಂತಂದರೆ ಫಸ್ಟ್ ಕ್ಲಾಸ್ ಸ್ವರ್ಗ ಅಂತ ಹೇಳ್ತೀವಿ. ಸೊ ಹೀಗೆ ಸ್ವರ್ಗ ಅಂತಂದಾಗ ಅತಿ ಹೆಚ್ಚಿನ ಸುಖದ ಅನುಭವ ಆದಾಗ ದಟ್ ವಿ ಕಾಲ್ ಇಟ್ ಸ್ವರ್ಗ. ಸೊ ಹೀಗೆ ಸ್ವರ್ಗಕ್ಕೆ ಹೋಗಲು ಆಸಕ್ತರಾಗಿರುವಂತಹ ಈ ಜನಗಳು. ಸೊ ಹೀಗೆ ಅವರು ಆಸೆಗಳನ್ನು ಇಟ್ಕೊಂಡಿರೋದ್ರಿಂದ ಬಿಕಾಸ್ ಆಫ್ ದಿಸ್ ಜನ್ಮ ಕರ್ಮ ಫಲಪ್ರದ. ಸೊ ಇವರುಗಳಿಗೆ ಪುನರ್ಜನ್ಮ ಮತ್ತು ಪುನರ್ಜನ್ಮದ ಮೂಲಕ ಮತ್ತೆ ಕರ್ಮದ ಕಾರಣ ಮತ್ತೆ ಜನ್ಮ,
ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ. ಪ್ರತಿ ಜನ್ಮದಲ್ಲೂ, ಜನ್ಮದ ಕೊನೆಯಲ್ಲಿ ಇವುಗಳಿಂದ ಇಂದ್ರಿಯ ಸುಖ ನಾನು ಗಳಿಸ್ಕೋತೀನಿ ಅನ್ನುವಂತಹ ನಂಬಿಕೆಯಿಂದ ಕೆಲವು ರೀತಿಯ ಕರ್ಮ ಮತ್ತು ಕರ್ಮದ ಆಚರಣೆಗಳನ್ನು ಮಾಡುವಂತಹದ್ದು. ಅಂಡ್ ದೇ ಟೇಕ್ ದಿ ಶೆಲ್ಟರ್ ಅಂಡರ್, ಇದು ವೇದದಲ್ಲೇ ಇದೆ ಅನ್ನುವಂತಹ ಅದರ ಒಂದು ಶೆಲ್ಟರ್ನ ಕೂಡ ಅವರು ತಗೋತಾರೆ. ಸೊ ನೋಬಡಿ ಶುಡ್ ಅಬ್ಜೆಕ್ಟ್ ಮೀ ಬಿಕಾಸ್ ಐ ಆಮ್ ಎಕ್ಸ್ಪ್ರೆಸಿಂಗ್ ದಿಸ್ ಡಿಸೈರ್. ಆ್ಯಂಡ್ ಯಾರು ನನ್ನನ್ನು ಪಾಯಿಂಟ್ ಔಟ್ ಮಾಡಬಾರ್ದು, ಏನು ಇನ್ನೂ ಅವನಿಗೆ ಆಸೆಗಳ ಹಿಂದೆನೇ ಹೋಗ್ತಾನಲ್ಲ, ಯಾರು ಹೇಳಬಾರ್ದು. ಯಾಕೆ ಅಂತಂದರೆ ಇಟ್ ಈಸ್ ರೆಕಮೆಂಡೆಡ್ ಬೈ ದಿ ವೇದಾಸ್. ವೇದಾಸ್ ಆರ್ ಪ್ರಾಮಿಸಿಂಗ್, ಆ್ಯಂಡ್ ಸಿನ್ಸ್ ಇಟ್ ಈಸ್ ದೇರ್ ಇನ್ ದಿ ವೇದಾಸ್ ಆ್ಯಂಡ್ ಅವುಗಳೇ ಇದನ್ನು ಹೇಳಿರೋದ್ರಿಂದ ಅವುಗಳ ಮಾತನ್ನ ನಾನು ಕೇಳ್ತಾ ಇದ್ದೀನಿ ನಾನು ಅಂತ ಹೇಳಿ ಈ ಒಂದು ಶೆಲ್ಟರ್ನಲ್ಲಿ ಅವರು ಆಶ್ರಯವನ್ನು ಪಡೀತಾರೆ. ಸೊ ಇದರಲ್ಲಿ ರಿಸಲ್ಟ್ ಏನು ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಪ್ರತಿ ಬಾರಿ ಹುಟ್ಟುವಂತಹದ್ದು, ಪ್ರತಿ ಹುಟ್ಟಿನಲ್ಲಿ ಕರ್ಮ ಮಾಡುವಂತಹದ್ದು, ಕರ್ಮವನ್ನು ಮಾಡಿ ಫಲವನ್ನು ಗಳಿಸ್ಕೊಳ್ಳುವಂತಹದ್ದು, ಫಲಕ್ಕಾಗಿ ಮತ್ತೆ ಜನ್ಮವನ್ನು ಪಡ್ಕೊಳ್ಳುವಂತಹದ್ದು. ಸೊ ದಿಸ್ ಈಸ್ ನಿರಂತರ, ಹುಟ್ಟು ಸಾವು ಇಸ್ ನಿರಂತರ ಫಾರ್ ದೆಮ್. ಸೊ ಈ ರೀತಿಯಲ್ಲೇ ಮಾಡ್ತಾ ಇದ್ದಾರಲ್ಲ ಇವರು. ಇಂತಹ ಅನ್ಇಂಟೆಲಿಜೆಂಟ್ ಪೀಪಲ್, ಅವರ ಮುಂದಿನ ಗತಿ ಏನು, ಅವರ ಪರಿಣಾಮ ಏನು? So further Paramatma he continues, he says, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಭೋಗೈಶ್ವರ್ಯಗಳಲ್ಲಿ ಬಹಳ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂತಹ ಮನಸ್ಸು, ನಿಶ್ಚಯಾತ್ಮಕವಾದಂತಹ ಬುದ್ಧಿ. ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅಂತಂದರೆ ಸಿಂಗಲ್ ಪಾಯಿಂಟ್ ಫೋಕಸ್, ಸಮಾಧೌ. ಸೊ ಆತ್ಮ ಮತ್ತು ಪರಮಾತ್ಮನ ಮೇಲೆ ಈ ಆಕ್ಚುಲ್ ಆಗಿ ಮೈಂಡ್ ಈಸ್ ಸ್ಕ್ಯಾಟರ್ಡ್ ಅಂತ ಹೇಳ್ತಾರೆ. ಅಂತಂದರೆ ಚದುರಿ ಹೋಗಿರುವಂತಹ ಮನಸ್ಸುಗಳು ಯಾವುದೇ ಒಂದನ್ನು ಸರಿಯಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಪೆಷಲಿ ಒಂದು ಅತ್ಯುತ್ತಮವಾದ ಸಾಧನೆ ಅಂತ ಹೇಳಿದಾಗ ಅಲ್ಲಿ ಬೇಕಾಗಿರುವಂತಹದ್ದು ದಿಸ್ ಸಿಂಗಲ್ ಪಾಯಿಂಟ್ ಫೋಕಸ್, ಸಮಾಧೌ. ಸೊ ಈ ಸಮಾಧೌ, ಇಂತಹ ಬುದ್ಧಿ ಇದ್ದಾಗ ಆ ಬುದ್ಧಿ ಅನ್ನುವಂಥದ್ದು ಸಮವಾಗಿರೋದು, ದಟ್ ಈಸ್ ಸಮಾಧಿ, ಸಮಾಧೌ. ಸೊ ಸಮಾಧಿ ಅಂತಂದರೆ ದಟ್ ಇಕ್ವಾನಿಮಸ್ ಮೈಂಡ್, ನಿಶ್ಚಯಾತ್ಮಕವಾದಂತಹ ಬುದ್ಧಿ. ಸೊ ಅಂತಹ ಬುದ್ಧಿ ಇದ್ದರೆ, ಸಿಂಗಲ್ ಪಾಯಿಂಟ್ ಫೋಕಸ್ ಅಂತಹ ಬುದ್ಧಿ ಇದ್ದರೆ ಇಟ್ ಈಸ್ ಪಾಸಿಬಲ್ ಆತ್ಮ ಅಥವಾ ಪರಮಾತ್ಮನ ಮೇಲೆ ಇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ದೀಸ್ ಪೀಪಲ್ ಆರ್ ಅನ್ಇಂಟೆಲಿಜೆಂಟ್ ಪೀಪಲ್. ಸಿನ್ಸ್ ದರ್ ಮೈಂಡ್ ಈಸ್ ಸ್ಕ್ಯಾಟರ್ಡ್, ದಿ ಬುದ್ಧಿ ಈಸ್ ನಾಟ್ ಸಮಾಧಿ. ಸೊ ಅವರಲ್ಲಿ ಬುದ್ಧಿ ಯಾವ ರೀತಿ ಇರುತ್ತೆ? ಬಹುಶಾಖ, ಇಟ್ ಈಸ್ ಸ್ಕ್ಯಾಟರ್ಡ್. ಅನೇಕ ರೀತಿಯಲ್ಲಿ ಕವಲೊಡೆದು ಚದುರಿ ಹೋಗಿರುತ್ತದು. ಬರೀ ಚದುರಿ ಹೋಗಿಲ್ಲ, ಎಲ್ಲೆಲ್ಲಿ ಅದು ಹೋಗಿರುತ್ತೆ ಅಲ್ಲೆಲ್ಲ ಮತ್ತೆ ಕವಲು ಹೊಡೆಯುತ್ತೆ. 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕವಲು ಹೊಡೆಯುವಂತಹದ್ದು. ಈಗ ಒಂದು ಮರದಲ್ಲಿ ಕೊಂಬೆಗಳು ಅಂತ ನಾವೇನು ಹೇಳ್ತೀವಿ, ಬ್ರಾಂಚಸ್, ಇವೆಲ್ಲ ಕವಲು ಹೊಡೆದು ಮತ್ತೆ ಕೊಂಬೆ, ಒಂದು ಕೊಂಬೆ ಹಿಂಗೆ ಹೋಗುತ್ತೆ, ಅಲ್ಲಿ ಮತ್ತೊಂದು ಬೆಳೆಯುತ್ತೆ, ಈ ಕಡೆನೂ ಬೆಳೆಯುತ್ತೆ. ಈ ಕಡೆ ಬೆಳೆದಿರೋದು ಮತ್ತೆ 2 ಆಗುತ್ತೆ, ಈ ಕಡೆ ಹೋಗಿರೋದು ಮತ್ತೆ 2 ಆಗುತ್ತೆ, ಪ್ರತಿಯೊಂದು 2 ಆಗುತ್ತೆ. ದಟ್ ಈಸ್ ಕಾಲ್ಡ್ ಕವಲು ಹೊಡೆಯುವಂಥದ್ದು. ಸೊ ಆ ಸಿಂಗಲ್ ಪಾಯಿಂಟ್ ಫೋಕಸ್ ಅನ್ನುವಂತಹದ್ದು ಇಲ್ಲದೇ ಇದ್ದಾಗ, ಆ್ಯಂಡ್ ಎಸ್ಪೆಷಲಿ ಫಾರ್ ದ ಪೀಪಲ್, ದೋಸ್ ಹೂ ಆರ್ ಲೆಸ್ ಇಂಟೆಲಿಜೆಂಟ್ ಪೀಪಲ್, ಫಾರ್ ದೆಮ್ ದೇರ್ ಬುದ್ಧಿ ಈಸ್ scattered. They are not able to focus on one particular topic because of the scattered mind they are having. So ಚದುರಿ ಹೋಗಿರುವಂತಹ ಮನಸ್ಸು, ಇಂತಹ ಚದುರಿ ಹೋಗಿರುವಂತಹ ಮನಸ್ಸು ಅತ್ಯುನ್ನತವಾದಂತಹ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ
ಅದು ಯಾವುದೇ ರೀತಿಯಲ್ಲಿ ತನ್ನ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅತ್ಯುನ್ನತವಾದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವಂತಹದ್ದು ಏಕಃ ಬುದ್ಧಿ. ಸೊ ಅಂತಹ ಏಕಃ ಬುದ್ಧಿ ಅವ್ರಿಗೆ ಇರೋದಿಲ್ಲ. ಅವರಿಗೆ ಬುದ್ಧಿ ಬಹುಶಾಖ, ಇಟ್ ಈಸ್ ನಾಟ್ ಏಕಃ. ಬಟ್ ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಬುದ್ಧಿ ಮಸ್ಟ್ ಬಿ ಏಕಃ. ಸೊ ಈ ಲೆಸ್ ಇಂಟೆಲಿಜೆಂಟ್ ಪೀಪಲ್ಗಳು ಮಹತ್ವಾಕಾಂಕ್ಷೆಗಳ ಬೆನ್ನು ಹತ್ತಿರ್ತಾರೆ. ಯಾಕೆ ಅಂತಂದರೆ ದೇ ಚೇಸ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಅನೇಕಗಳಿದೆ, ಅವುಗಳೆಲ್ಲವೂ ಕೂಡ ಒಂದಕ್ಕಿಂತ ಒಂದು ದೇ ಆರ್ ವೆರಿ ಅಟ್ರಾಕ್ಟಿವ್. ಸೊ ಪ್ರಪಂಚದಲ್ಲಿ ಕಾಣ್ತಾ ಇರುವಂತಹ ಈ ರೀತಿ ಅನೇಕ ವಸ್ತುಗಳ ಎದುರುಗಡೆ ಅವ್ರು ಬಂದು ನಿಂತಾಗ ಯಾವುದನ್ನು ಆಯ್ಕೆ ಮಾಡ್ಕೋತೀಯ ಅಂತ ಕೇಳಿದ್ರೆ ನನಗೆ ಎಲ್ಲ ಬೇಕು ಅಂತ ಹೇಳ್ತಾರೆ. ದಿಸ್ ಪೀಪಲ್ ದೇ ಸೇ ಐ ವಾಂಟ್ ಎವ್ರಿಥಿಂಗ್, ಐ ವಾಂಟ್ ಆಲ್ ಆಫ್ ದೀಸ್ ಥಿಂಗ್ಸ್. ಫಾರ್ ದೆಮ್ ಎವ್ರಿಥಿಂಗ್ ಈಸ್ ವೆರಿ ಅಟ್ರಾಕ್ಟಿವ್. ದೇ ಡೋಂಟ್ ಅನಲೈಸ್, ಇದರಲ್ಲಿ ನನ್ನ ಉಪಯೋಗಕ್ಕೆ ಯಾವುದು ಬರುತ್ತೆ, ನನಗೆ ಯಾವುದು ಬೇಕು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಸ್ತುಗಳು ಆರ್ ದೇರ್ ಇನ್ ದಿ ಜಗತ್ ಅಂಡ್ ಐ ವಾಂಟ್ ಇಟ್, ದಟ್ಸ್ ಆಲ್. ಅದನ್ನೇ ಇಲ್ಲಿ ಮಹತ್ವಾಕಾಂಕ್ಷೆಗಳ ಬೆನ್ನು ಹತ್ತಿ ಹೋಗಿರ್ತಾರೆ ಅವರು. ದೇ ಚೇಸ್ ದಿ ವರ್ಲ್ಡ್. ಸೊ ಅವ್ರಿಗೆ ಬೇಕಾಗಿರುವಂತಹದ್ದನ್ನ ಇನ್ಕ್ಲೂಡಿಂಗ್ ದಿ ಸ್ವರ್ಗ ಸುಖದ ಬಯಕೆ, ಮತ್ತು ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಕಾಂಪ್ರಮೈಸ್ ಕೂಡ ಇಲ್ಲ. ಮರಣದ ನಂತರದಲ್ಲಿ ಬೈ ಚಾನ್ಸ್ ಮಿಸ್ ಆಯಿತು, ನಥಿಂಗ್ ಲೈಕ್ ದಟ್, ನೋ ಕ್ವಶನ್ ಆಫ್ ಬೈ ಚಾನ್ಸ್ ಮಿಸ್ಸಿಂಗ್. ಕರ್ಮಕಾಂಡದಲ್ಲಿ ಸ್ವರ್ಗಕ್ಕೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಐ ಆಮ್ ರೆಡಿ ಟು ಡೂ ಇಟ್ ವಿತ್ ಆಲ್ ಶ್ರದ್ಧಾ, ಐ ವಿಲ್ ಡೂ ಇಟ್ ಅಂಡ್ ಐ ವಾಂಟ್ ಸ್ವರ್ಗ, ದಟ್ಸ್ ಆಲ್. ಅಲ್ಲಿ ನೋ ಕಾಂಪ್ರಮೈಸ್. ಸೊ ಈ ರೀತಿ ದೇ ಆರ್ ಫರ್ಮ್ ಇನ್ ಅಟೈನಿಂಗ್ ಸರ್ಟನ್ ವರ್ಡ್ಲಿ ಆಬ್ಜೆಕ್ಟ್ಸ್. But their buddhi is not firm where they need to focus on spiritual practice. When it comes to Atma or Paramatma or spiritual practice, their buddhi is not ekaha, it is bahushaka, it is scattered. Since it is bahushaka, every object in the world is very attractive for them. So ಅದರಿಂದ ಇಂತಹ ಜನಗಳಿಗೆ ಬೇಕಾಗಿರುವಂತಹ ಅನೇಕ ಲೌಕಿಕ ಬಯಕೆಗಳು, ಇನ್ಕ್ಲೂಡಿಂಗ್ ದಿ ಸ್ವರ್ಗದ ಬಯಕೆ, ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ಕರ್ಮಕಾಂಡಗಳು ತಿಳಿಸಿದೆ, ಅವೆಲ್ಲವನ್ನು ಅವರು ಮಾಡ್ತಾರೆ. ಸೊ ಇದು ಅನೇಕರ ಅಭಿಪ್ರಾಯದಲ್ಲಿ ವೇದಗಳ ವಿಚಾರದಲ್ಲಿ ಬಹಳ ದೊಡ್ಡ ಟೀಕೆ ಇದೆ. ವೇದಗಳ ಉಪದೇಶ ಈ ರೀತಿ ಕಂಡು ಬಂದಿರೋದ್ರಿಂದ ವೇದಗಳೇ ಇಂತಹವ್ರನ್ನ ಎನ್ಕರೇಜ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಬಹಳ ದೊಡ್ಡ ಟೀಕೆ ಅನೇಕ ತಜ್ಞರು ಇದರ ಬಗ್ಗೆ ಮಾತನಾಡ್ತಾರೆ. ದಿಸ್ ಈಸ್ ವೆರಿ ರಾಂಗ್ ಅಂತ ದೇ ಅಪೋಸ್ ದಿ ಐಡಿಯಾ ಆಫ್ ದಿ ವೇದಾಸ್ which is mentioned in the Karma Kanda. So, by revealing this truth to an ordinary mind, ಅವನು ಉತ್ತಮವಾಗಿರುವಂತಹದ್ದನ್ನು ಬಿಟ್ಟು ಈ ಸಣ್ಣ ಪುಟ್ಟದರ ಹಿಂದೆ ಹೊರಟೋಗ್ತಾ ಇದ್ದಾನೆ ಅವನು. ಸೊ ಈ ರೀತಿ ಬಹಳ ದೊಡ್ಡ ಟೀಕೆಯನ್ನು ಮಾಡ್ತಾರೆ. ವೇದಗಳ ಉಪದೇಶ ಈ ರೀತಿ ಕಂಡು ಬಂದಿರೋದ್ರಿಂದ ಇವುಗಳಿಂದ ಇಂತಹ ಸಣ್ಣ ಪುಟ್ಟ ಬಯಕೆಗಳನ್ನು ಈಡೇರಿಸೋದ್ರಿಂದ ಶೀಲವನ್ನಾಗಲಿ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ನನ್ನಾಗಲಿ ಸಾಮಾನ್ಯ ಮನುಷ್ಯರಲ್ಲಿ ಇವುಗಳನ್ನು ಬೆಳೆಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಯನ್ನೇ ಇವರು ತಲುಪಿರ್ತಾರೆ. ಬಿಕಾಸ್ ದೇ ಬಿಲೀವ್ ವೇದಾಸ್ ಆ್ಯಂಡ್ ದೇ ಸೇ ವೇದಾಸ್ ಆರ್ ರೆಕಮೆಂಡಿಂಗ್. ವೇದಗಳೇ ನೀನು ಇಂತಹದ್ದನ್ನು ನೀನು ಪಡ್ಕೋಬಹುದು, ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳ್ತಾ ಇರೋದ್ರಿಂದ ಇಟ್ ಈಸ್ ನಾಟ್ ರಾಂಗ್. ಸೊ ದಿಸ್ ಈಸ್ ದೇರ್ ಥಿಂಕಿಂಗ್. ಬಟ್ ಇಲ್ಲಿ ತಜ್ಞರು ಏನು ಹೇಳ್ತಾರೆ, ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ವೇದಗಳು ಈ ರೀತಿ ಒಂದು ರೀತಿಯ ಟೆಂಪ್ಟೇಷನ್ಗಳನ್ನು
ಸಾಮಾನ್ಯ ಮನುಷ್ಯನ ಮನಸ್ಸಿನಲ್ಲಿ ಇಂತಹ ಒಂದು ಟೆಂಪ್ಟೇಷನ್ಸ್ಗಳು ಆಗುವಂತೆ ಮಾಡೋದರಿಂದ ಅದು ಅಂತಹವರ ಜೀವನದಲ್ಲಿ ಶೀಲವನ್ನಾಗಲಿ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅವುಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಾಗಲಿ, ಅಂದರೆ ಥ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಸಂಸ್ಕಾರ ಬೆಳೆಸ್ಕೊಳ್ಳುವಂತಹ ಉತ್ತಮವಾದ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳೋದಕ್ಕಾಗಲಿ ಅಥವಾ ವೈರಾಗ್ಯ ಅನ್ನುವಂತಹದ್ದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ದೆಮ್, ವಾಟ್ ಎವರ್ ದೇ ವಾಂಟ್ ಇಟ್ ಈಸ್ ಪಾಸಿಬಲ್ ಫಾರ್ ದೆಮ್ ಟು ಅಟೈನ್. ಪ್ರತಿಯೊಂದಕ್ಕೂ ದೇರ್ ಈಸ್ ಎ ವೇ ಹೌ ಟು ಗೆಟ್ ಇಟ್. ಸೊ ವೈ ದಿಸ್ ವೈರಾಗ್ಯ? ದೇರ್ ಇಸ್ ನೋ ವೈರಾಗ್ಯ. ಸೊ ಅದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಆತ್ಮ ಸಾಕ್ಷಾತ್ಕಾರ ಅಥವಾ ಮುಖ್ಯವಾಗಿ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮಿಕತೆ ಅಂತ ಹೇಳಿದಾಗ ಅಲ್ಲಿ ಒಮ್ಮತದ ಒಂದು ಭಾವನೆ, ನಾವೆಲ್ಲ ವಿ ಆರ್ ಆಲ್ ಒನ್, ದಟ್ ಒನ್ನೆಸ್, ಅದು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ಮತ್ತು ಬಿಕಾಸ್ ಆಫ್ ಅವ್ರಿಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಪಡ್ಕೋತಾ ಇರೋದ್ರಿಂದ ಅವರ ಅಕ್ಕಪಕ್ಕದಲ್ಲಿರುವಂತಹ ಜನಗಳನ್ನ, ಪ್ರಾಣಿಗಳನ್ನ ಅವ್ರಿಗೆ ಪ್ರೀತಿ ಮಾಡೋದು ಕೂಡ ಅವರು ಮರೆತು ಬಿಡ್ತಾರೆ. ಬಿಕಾಸ್ ಅವ್ರು ಪ್ರೀತಿ ಮಾಡ್ತಾ ಇರುವಂತಹ ಬೇರೆಗಳು ಅನೇಕಗಳು ಅವ್ರಿಗೆ ಸಿಗ್ತಾ ಇದೆ. ಅದಕ್ಕಾಗಿ ಬೇಕಾಗುವಂತಹ ಕರ್ಮವನ್ನು ಮಾಡ್ತಾ ಇರೋದ್ರಿಂದ ಅಕ್ಕಪಕ್ಕದಲ್ಲಿರುವಂತಹ ಜನಗಳನ್ನಾಗಲಿ, ಪ್ರಾಣಿಗಳನ್ನಾಗಲಿ, ಪಕ್ಷಿಗಳನ್ನಾಗಲಿ, ನೇಚರನ್ನಾಗಲಿ ಅವ್ರು ಪ್ರೀತಿ ಮಾಡ್ತಾ ಇಲ್ಲ. ನಾನು ಬೇರೆ, ಅವ್ರು ಬೇರೆ, ನನ್ನಲ್ಲಿ ಇವೆಲ್ಲ ಇದೆ, ಅಂತಸ್ತಿದೆ. ಸಿ ಇನ್ಫ್ಯಾಕ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾಕೆ ಬೇಕು ಅಂತಂದರೆ ಟು ನೋ ದಿ ಒನ್ನೆಸ್, ದಟ್ ಈಸ್ ರಿಯಲ್ ಸ್ಪಿರಿಚುಯಾಲಿಟಿ. ಸೊ ಸ್ಪಿರಿಚುಯಾಲಿಟಿ ಏನು ಹೇಳ್ಕೊಡುತ್ತೆ ಆ್ಯಕ್ಚುಯಲ್ ಆಗಿ ಅಂತಂದರೆ, ಇಲ್ಲಿ ವೇದಗಳಲ್ಲಿ ಕರ್ಮಕಾಂಡವನ್ನು ಮಾತ್ರ ಓದಿ ಅಲ್ಲಿ ಕೆಲವು ತಿಳಿಸ್ಕೊಟ್ಟಿರುವಂತಹ ಮಾರ್ಗಗಳನ್ನು ಅಥವಾ ಯಾಗ ಯಜ್ಞಗಳನ್ನು ಮಾಡಿ ಇಂತಹದನ್ನು ಗಳಿಸ್ಕೋಬಹುದು ಅನ್ನೋದು ಮಾತ್ರ ಕರ್ಮಕಾಂಡದಲ್ಲಿ ತಿಳಿಸಿದೆ. ಬಟ್ ದೇರ್ ಆರ್ 2 more sections ಇನ್ ದಿ ವೇದಾಸ್. ಅಲ್ಲಿ ಕೂಡ ಅಲ್ಲಿಗೆ ಜ್ಞಾನಕಾಂಡ ಇರ್ಬೋದು, ಉಪಾಸನೆ, ಅದೆಲ್ಲ ಏನು ಹೇಳ್ಕೊಡುತ್ತೆ? ನೀನು ಅತಿ ಕಡಿಮೆ ಕರ್ಮ ಮಾಡಿ ಅಂತಂದರೆ ಎಷ್ಟು ಬೇಕೋ ಅಷ್ಟು, ಅತಿ ಕಡಿಮೆ ಕರ್ಮವನ್ನು ಮಾಡಿ ಹೆಚ್ಚು ಶೀಲವನ್ನು ಸಂವರ್ಧನೆ ಮಾಡ್ಕೋಬಹುದು. ಫಾರ್ ದಟ್ ಆಲ್ಸೋ ದರ್ ಈಸ್ ಎ ಟೆಕ್ನಿಕ್. ವೈ ಯು ಆರ್ ನಾಟ್ ರೀಡಿಂಗ್ ದಟ್? ವೈ ಯು ಆರ್ ನಾಟ್ ಫಾಲೋಯಿಂಗ್ ದಟ್? ಇಲ್ಲಿ ಹೆಚ್ಚು ಕರ್ಮವನ್ನು ಮಾಡಬೇಕು, ಅಶಾಶ್ವತವಾದಂತಹ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳುವಂತಹದ್ದು. ಬಟ್ there is another section in the Vedas which says less work and you gain more. ಹೆಚ್ಚು ಶೀಲವನ್ನು ನೀನು ಸಂವರ್ಧನೆ ಮಾಡ್ಕೋಬೇಕಾಗುತ್ತೆ. ಸೊ ನೀನು ಮಾಡುವಂತಹ ಕರ್ಮ ಎಷ್ಟು ಬೇಕೋ ಅಷ್ಟು ಸಾಕು. ಬಟ್ ಇಂತಹ ಸೂಕ್ಷ್ಮವನ್ನು ಅನೇಕರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಮ್ಯಾಕ್ಸಿಮಮ್ ಪೀಪಲ್ ಏನು ಅಂತಂದರೆ ದೇ ಆರ್ ಲೆಸ್ ಇಂಟೆಲಿಜೆಂಟ್ ಪೀಪಲ್. ಅಂಡ್ ಅವರುಗಳಿಗೆಲ್ಲ ಏನು, ಬಿಕಾಸ್ ಆಫ್ ದಿ ಪುಷ್ಪಿತಾಂ ವಾಚಾಂ ಅವಿಪಶ್ಚಿತ ಇಸ್ ಲೆಸ್ ಇಂಟೆಲಿಜೆಂಟ್ ಪೀಪಲ್. ಈ ಲೆಸ್ ಇಂಟೆಲಿಜೆಂಟ್ ಪೀಪಲ್ ಪುಷ್ಪಿತಾಂ ವಾಚಾಂ, ದೇ ಲಿಸನ್ ಟು ದೀಸ್ ಫ್ಲವರಿ ವರ್ಡ್ಸ್ ವಿಚ್ ಆರ್ ದೇರ್ ಇನ್ ದಿ ವೇದಾಸ್ ಇಟ್ ಸೆಲ್ಫ್. ಸೊ ಅತೀ ರಮ್ಯವಾದ ಮಾತುಗಳನ್ನು ಮಾತ್ರ ಅವರು ಆರಿಸ್ಕೋತಾರೆ. ಎಂಟೈರ್ ವೇದ ಈಸ್ ದೇರ್ ಇನ್ ಫ್ರಂಟ್ ಆಫ್ ದೆಮ್. ಬಟ್ ವಾಟ್ ಈಸ್ ದೇರ್ ಚಾಯ್ಸ್? ದೇ ಗೋ ಅಂಡ್ ಸರ್ಚ್ ಓನ್ಲಿ ಫಾರ್ ದಿಸ್. ಅಂಡ್ ಈ ವಿಚಾರದಲ್ಲಿ ಅನುಭವಿಗಳು ಹೇಳ್ತಾರೆ, ಹೆಚ್ಚಿನ ಜನಗಳು ವೇದಗಳನ್ನು ಗೌರವಿಸಿದ್ರು ಕೂಡ ಈ ವೇದಗಳಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಅವರು ಕೊಡ್ತಾ ಇಲ್ಲ. ಸೊ ವೇದಗಳು ಅಂತಂದಾಗ ಇಟ್ ಈಸ್ ಆಲ್ವೇಸ್ ಸೆಕೆಂಡರಿ, ನಾಟ್ ಪ್ರೈಮರಿ ಆದ್ಯತೆ. ಸೊ ಈ ಪರಮಸತ್ಯ ಅನ್ನುವಂತಹದ್ದು ವೇದಗಳಲ್ಲಿ ಅಡಗಿಲ್ಲ.
ದೀಸ್ ಆರ್ ಆಲ್ ವೆರಿ ಸೂಕ್ಷ್ಮ. ಸೊ ಇದ್ಯಾವುದೇ ಅವಿಪಶ್ಚಿತ ಲೆಸ್ ಇಂಟೆಲಿಜೆಂಟ್ ಪೀಪಲ್ಗಳಿಗೆ ಅರ್ಥ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಸರ್ಫೇಸ್ ಲೆವೆಲಲ್ಲಿ ದೇ ಸ್ಟಡಿ ದಿ ವೇದಾಸ್. ಸರ್ಫೇಸ್ ಲೆವೆಲಲ್ಲಿ ಅವ್ರಿಗೆ ಕಾಣುವಂತಹದ್ದು ಈ ಕರ್ಮಕಾಂಡ. ಆ ಕರ್ಮಕಾಂಡದಲ್ಲಿ ಈ ರೀತಿಯ ಅನೇಕ ಆಸೆಗಳನ್ನು ಪೂರೈಸ್ಕೋಬೋದು. ಇವೆಲ್ಲ ಸರ್ಫೇಸ್ ಲೆವೆಲಲ್ಲಿ ಇರೋದ್ರಿಂದ ನೇರವಾಗಿ ಅದನ್ನು ದೇ ಫಾಲೋ. ಬಟ್ ವೇದಗಳಲ್ಲಿ ಸತ್ಯವನ್ನು ಹೇಳಬೇಕಾದ್ರೆ ಇಟ್ ಈಸ್ ಬಹಳ ನಿಷ್ಠೂರವಾಗಿ ಹೇಳುತ್ತೆ. ವೇದಗಳು ದೇ ಆರ್ ವೆರಿ ಬೋಲ್ಡ್. ದೇ ಸೇ ವೇದಗಳಲ್ಲಿ ಇರುವಂತಹದ್ದು ಪರಮಸತ್ಯ ವೇದಗಳಲ್ಲಿ ಅಡಗಿಲ್ಲ ಅಂತಲೇ ಹೇಳ್ತಾರೆ ಅವರು. ಸಿ, ಪರಮಸತ್ಯ ಇಟ್ ಈಸ್ ನಾಟ್ ದೇರ್ ಇನ್ ದಿ ವೇದಾಸ್. ಯು ಕೆನಾಟ್ ಫೈಂಡ್ ಇಟ್ ದೇರ್ ಇನ್ ದಿ ವೇದ. ದಿ ಅಲ್ಟಿಮೇಟ್ ಟ್ರೂತ್, ದಿ ಫೈನಲ್ ಟ್ರೂತ್ ಅಂತ ಏನು ನಾವು ಹೇಳ್ತೀವಿ ವೇದಾಂತದಲ್ಲಿ, ಇಟ್ ಈಸ್ ನಾಟ್ ದೇರ್ ಇನ್ ದಿ ವೇದ. ಸೊ ಯು ಡೋಂಟ್ ಸರ್ಚ್. ದೆನ್ ವಾಟ್ ಈಸ್ ದೇರ್ ಇನ್ ದಿ ವೇದಾಸ್? ಸೊ ವೇದಗಳಲ್ಲಿ ಇರುವಂತಹದ್ದು ಪರಮಸತ್ಯದ ಬಗ್ಗೆ ಮಾಹಿತಿ. What a wonderful information. See, final truth is not there in the Vedas, but in Vedas there are informations about this final truth. ಅಲ್ಲಿ ಪರಮಸತ್ಯದ ಬಗ್ಗೆ ಮಾಹಿತಿ ಇದೆ. ಸೊ ರಾಮಕೃಷ್ಣ ಪರಮಹಂಸರು ಇಂತಹ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾ ಇದ್ದರು. ಸಾಮಾನ್ಯವಾಗಿ ಪಂಚಾಂಗ ಶ್ರವಣ ಅಂತ ಹೇಳಿ ಆ ನೂತನ ವರ್ಷ ಅಂತಂದರೆ ಉಗಾದಿ ಆದ ನಂತರದಲ್ಲಿ, ಉಗಾದಿ ದಿನ ಪಂಚಾಂಗವನ್ನು ಪೂಜೆ ಮಾಡಿ ಪಂಚಾಂಗ ಶ್ರವಣ ಅಂತ ಹೇಳಿ ಆ ವರ್ಷದಲ್ಲಿ ಆಗುವಂತಹ ಫಲ, ಅಲ್ಲಿ ಏನೇನಿದೆ, ಲಾಭ ನಷ್ಟ, ಅಲ್ಲೆಲ್ಲ ಏನೇನಿದೆ, ದೇಶದಲ್ಲಿ ಮಳೆ ಬೆಳೆಗಳೆಲ್ಲ ಚೆನ್ನಾಗಾಗತ್ತಾ, ಇವುಗಳ ಬಗ್ಗೆ ಪಂಚಾಂಗ ಇಟ್ ಸ್ಪೀಕ್ಸ್. ಸೊ ಪಂಚಾಂಗ ಶ್ರವಣ ಅಂತ ಹೇಳಿ ಪಂಚಾಂಗವನ್ನು ಓದ್ತಾರೆ. ಸೊ ಎಸ್ಪೆಷಲಿ ಈ ಪಂಚಾಂಗ ಶ್ರವಣದಲ್ಲಿ ಮುಖ್ಯವಾಗಿ ಜನಗಳ ಆಸಕ್ತಿ ಏನು ಅಂತಂದರೆ, ದೇಶದ ಯಾವ ಭಾಗದಲ್ಲಿ ಹೆಚ್ಚು ಮಳೆ ಬರುತ್ತೆ, ಯಾವ ಭಾಗದಲ್ಲಿ ಕಡಿಮೆ ಬೆಳೆ ಬರುತ್ತೆ, ಸೊ ಯಾವ ಭಾಗದಲ್ಲಿ ಹೆಚ್ಚು ಫಲ ಸಿಗುತ್ತೆ ಅಂತಂದರೆ ಬೆಳೆ ಇತ್ಯಾದಿಗಳು ಸಿಗುತ್ತೆ, ಯಾವ ಜಾಗದಲ್ಲಿ ಈ ಬೆಳೆಗಳು ಸಿಗೋದಿಲ್ಲ ಅಂತಂದರೆ ಕ್ಷಾಮ ಬರಬಹುದು, ಇನ್ನೊಂದು ಕಡೆ ಬಹಳ ಶ್ರೇಷ್ಠವಾಗಿ ಎವ್ರಿಥಿಂಗ್ ಈಸ್ ಫೈನ್ ಅನ್ನೋ ಹಾಗೆ ಎಲ್ಲ ರೀತಿಯ ಫಲಗಳು ಸಿಗುತ್ತೆ, ಇನ್ನೊಂದು ಕಡೆ ಏನೂ ಸಿಗೋದೇ ಇಲ್ಲ. ಹೀಗೆ ಪಂಚಾಂಗ ಕೆಲವು ಭವಿಷ್ಯವನ್ನು ನುಡಿಯತ್ವೆ, ಅವುಗಳನ್ನು ಓದ್ತಾರೆ. ಸೊ ಮುಖ್ಯವಾಗಿ ಪಂಚಾಂಗ ಶ್ರವಣ ಅಂತಂದಾಗ ಹೆಚ್ಚಿನ ಜನಗಳು ಆಸಕ್ತಿ ಏನು ಅಂತಂದರೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗಿರುತ್ತಾ, ಮಳೆ ಬಂದರೆ ಬೆಳೆ, ದಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಮಳೆ ಚೆನ್ನಾಗಿದೆ ಅಂತಂದರೆ ಬೆಳೆ ಬರುತ್ತೆ ಅಂತ. ಸೊ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂತಂದರೆ, ನೋಡಪ್ಪ, ಪಂಚಾಂಗದಲ್ಲಿ ಮಳೆ ಬೆಳೆಗಳ ಬಗ್ಗೆ ಭವಿಷ್ಯ ಇದೆ, ಹಂಗನ್ಬಿಟ್ಟು ನೀನು ಪಂಚಾಂಗವನ್ನು ಹಿಂಡ್ತೀನಿ ಅಂತಂದರೆ ಯು ವಿಲ್ ನಾಟ್ ಗೆಟ್ ದಿ ನೀರು. ಪಂಚಾಂಗವನ್ನು ಹಿಂಡೋದ್ರಿಂದ ನಿಮಗೆ ಮಳೆ ನೀರು ಸಿಗೋದಿಲ್ಲ. ಮತ್ತು ಹಾಗಾದರೆ ಪಂಚಾಂಗ ಶ್ರವಣದಲ್ಲಿ ಏನು ತಿಳ್ಕೋಬೇಕು? ಪಂಚಾಂಗ ಶ್ರವಣದಲ್ಲಿ ಏನು ಹೇಳುತ್ತೆ ಅಂತಂದರೆ, ದೇಶದ ಇಂತಹ ಭಾಗದಲ್ಲಿ ಹೆಚ್ಚು ಮಳೆ ಇದೆ, ಇಂತಹ ಭಾಗದಲ್ಲಿ ಮಳೆ ಇಲ್ಲ, ಇಂತಹ ಭಾಗದಲ್ಲಿ ಹೆಚ್ಚು ಬೆಳೆ ಬರುತ್ತೆ, ಇಂತಹ ಭಾಗದಲ್ಲಿ ಹೆಚ್ಚು ಬೆಳೆ ಬರೋದಿಲ್ಲ. ಇಂತಹ ಮಾಹಿತಿಯನ್ನು ಕೊಟ್ಟಾಗ ಯಾಕೆ ಪಂಚಾಂಗದಲ್ಲಿ ಇಂತಹ ಮಾಹಿತಿ ಕೊಡ್ತಾರೆ ಅಂತಂದರೆ, ನೌ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ದಿ ಸಿಟಿಸನ್ಸ್ ಆಫ್ ದಿ ನೇಷನ್. ನೀನು ನಿನ್ನ ಪೊಸಿಷನಲ್ಲಿ ನೀನು ಯಾವ ಜಾಗದಲ್ಲಿ ಮಳೆ ಇಲ್ಲ, ಅಲ್ಲಿ ಮಳೆ ಇಲ್ಲದೆ ಇದ್ದಾಗ ಏನು ಎಚ್ಚರಿಕೆ ನಾನು ಕೈಗೊಳ್ಳಬೇಕು, ಇಂತಹ ಜಾಗದಲ್ಲಿ ಬೆಳೆ ಇಲ್ಲ, ಅಲ್ಲಿ ಸಮೃದ್ಧಿಯಾಗಿ ಬೆಳೆ ಬರುತ್ತೆ, ಅಲ್ಲಿ ಸಮೃದ್ಧಿಯಾಗಿ ಬರುವಂತಹ ಬೆಳೆ ಇಲ್ಲಿ ತಲುಪಬೇಕು, ಅದಕ್ಕೆ ನಾನು ಏನು ಮಾಡಬೇಕು? ಅದನ್ನು ಮಾಡೋದಕ್ಕೆ ಪಂಚಾಂಗ ಶ್ರವಣ. ಸೊ ಪಂಚಾಂಗ ಶ್ರವಣ ಈಸ್ ನಾಟ್ ಏನೋ ಭವಿಷ್ಯ ನುಡಿತಾ ಇದೆ, ಏನೋ ಮಳೆ ಬೆಳೆ ಬರುತ್ತೆ, ಇಲ್ಲಿ ಅದು ಹೇಳುತ್ತೆ, ಆ ರೀತಿ ಅಲ್ಲ, ಅದಕ್ಕಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪಂಚಾಂಗವನ್ನು ಹಿಂಡೋದ್ರಿಂದ ನಿಮಗೆ ಮಳೆ ಸಿಗೋದಿಲ್ಲ, ನಿನಗೆ ಕೆಲವು ಮಾಹಿತಿಗಳನ್ನು ಕೊಟ್ಟು ನೀನು ಯು ಬ್ಯಾಲೆನ್ಸ್ ನೌ, ಬಿಕಾಸ್ ಇನ್ಫಾರ್ಮೇಷನ್ ಈಸ್ ಗಿವನ್ ಟು ಯು.
ನೌ ಯು ಬ್ಯಾಲೆನ್ಸ್, ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ನಾಗರಿಕನಾಗಿ ನೀನು ಸರ್ವಜನರ ಹಿತವನ್ನು ನೀನು ಬಯಸಬೇಕು ಅಂತಂದಾಗ ಎಲ್ಲಿ ಹೆಚ್ಚು ಬೆಳೆ ಇದೆ ಆ ಬೆಳೆ ಇಲ್ಲದೆ ಇರೋ ಕಡೆ ಸಿಗಬೇಕು. ಡೂ ದಟ್ ವರ್ಕ್. ಎಲ್ಲಿ ಮಳೆ ಬರುತ್ತೆ ಅದು ವೇಸ್ಟ್ ಆಗಬಾರ್ದು, ಅದು ಹರ್ಕೊಂಡು ಬಂದು ಮಳೆ ಇಲ್ಲದೆ ಇರೋ ಕಡೆ ತಲುಪೋದಕ್ಕೆ ನಾನು ಏನು ಮಾಡಬಹುದು? ಡೂ ದಟ್. ಸೊ ದಟ್ ಈಸ್ ವೈ ಪಂಚಾಂಗ ಶ್ರವಣ. ಪಂಚಾಂಗವನ್ನು ಪೂಜೆ ಮಾಡಿಬಿಟ್ಟು ದೇವ್ರ ಮನೇಲಿ ಇಡೋದ್ರಿಂದ ಪ್ರಯೋಜನ ಇಲ್ಲ. ಪಂಚಾಂಗ ಶ್ರವಣದಲ್ಲಿ ಮಳೆ ಬರುತ್ತೆ, ಬೆಳೆ ಬೆಳೆಯುತ್ತೆ, ಯಾವುದೋ ಒಂದು ಜಾಗದಲ್ಲಿ, ನಾವಿರೋ ಜಾಗದಲ್ಲಿ ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ, ನಾನು ಫೈನ್ ಆಗಿರ್ತೀನಿ, ಯೋಚನೆ ಇಲ್ಲ ಈ ವರ್ಷ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋವಂಥದ್ದು. ಅದಕ್ಕೆ ನೀನು ಪಂಚಾಂಗ ಶ್ರವಣ ಬೇಕಿರಲಿಲ್ಲ. ಪಂಚಾಂಗ ಶ್ರವಣ ಈ ರೀತಿ ಹೇಳಿದೆ ಅಂತಂದರೆ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ದಟ್ ಯು ಥಿಂಕ್. ಸೊ ರಾಮಕೃಷ್ಣ ಪರಮಹಂಸರು ಇದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ನೀನು ಪಂಚಾಂಗವನ್ನು ಹಿಂಡಿ ಮಳೆ ಸಿಗತ್ತೆ ಅಂತ ನೀನು ಆಸೆ ವ್ಯಕ್ತಪಡಿಸಬೇಡ. ಸೊ ಯಾವ ಪ್ರದೇಶದಲ್ಲಿ ಅನುಕೂಲಕರವಾದ ಪರಿಸ್ಥಿತಿ ಇದೆ ಅಲ್ಲಿ ಮಳೆ ಬಂದೇ ಬರುತ್ತೆ, ಚೆನ್ನಾಗಿದೆ. ಯಾಕೆಂದರೆ ಅನುಕೂಲಕರವಾದ ಪರಿಸ್ಥಿತಿ. ಇನ್ನೊಂದು ಕಡೆ ಪರಿಸ್ಥಿತಿ ಅನುಕೂಲವಾಗಿಲ್ಲ, ವಾತಾವರಣ ಸರಿ ಇಲ್ಲ. ಸೊ ಅಲ್ಲಿ ಮರ ಗಿಡಗಳೆಲ್ಲ ಕಡಿದು ಹಾಕ್ಬಿಟ್ಟಿದ್ದಾರೆ. ಆಗೇನು ಮಾಡಬೇಕು? ಯಾವ ಜಾಗದಲ್ಲಿ ಆ ರೀತಿ ಆಗಿದೆ ಅಲ್ಲಿ ಮರ ಗಿಡಗಳು ಬೆಳೆಯೋ ಹಾಗೆ ಮಾಡಬೇಕು. ಆ ಫಾರೆಸ್ಟ್ ಕಾಡನ್ನು ಬೆಳೆಸಬೇಕು. ಕಾಡು ಬೆಳೆಸಿದಾಗ ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡುತ್ತೆ, ಅವು ನಾಡುಗಳಿಗೆ ಬರೋದಿಲ್ಲ. ಸೊ ನಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪಂಚಾಂಗ ಶ್ರವಣ. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ವೈ ಪಂಚಾಂಗ ಶ್ರವಣ. ಈವನ್ ವೇದಗಳು ಅಂತ ಹೇಳಿದಾಗ ವೇದದಲ್ಲಿ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ, ದಿ ಅಲ್ಟಿಮೇಟ್ ಟ್ರೂತ್, ದೇವರ ಬಗ್ಗೆ, ದೈವ ಸಾಕ್ಷಾತ್ಕಾರದ ಬಗ್ಗೆ ಅನೇಕ ಸುಂದರವಾದ ಸಂಗತಿಗಳನ್ನೆಲ್ಲ ಹೇಳಿರುತ್ತೆ. ಸಪೋರ್ಟಿಂಗ್ ದೇರ್ ಆರ್ ಸೋ ಮೆನಿ ಪುರಾಣಾಸ್ ಆಲ್ಸೋ, ಆ್ಯಂಡ್ ಸಪೋರ್ಟಿಂಗ್ ದೇರ್ ಆರ್ ವೇರಿಯಸ್ ಉಪನಿಷತ್ಸ್. ಸೊ ವೇದ ಅಂತ ಹೇಳಿದಾಗ ಈ ರೀತಿ ಅಲ್ಲಲ್ಲಿ ದೇರ್ ಆರ್ ಉಪನಿಷತ್ಸ್, ದೇರ್ ಆರ್ ಪುರಾಣಾಸ್. ಸೊ ಅದೆಲ್ಲ ಹೇಳಿದೆ ಅಂತಂದಮೇಲೆ ಹೇಗೆ ಪಂಚಾಂಗವನ್ನು ಹಿಂಡಿದ್ರೆ ಮಳೆ ಬರೋದಿಲ್ಲ, ಅದೇ ರೀತಿ ವೇದಗಳನ್ನು ಹಿಂಡಿದ್ರೆ ನಿಮಗೆ ದೈವ ಸಾಕ್ಷಾತ್ಕಾರ ಆಗೋದಿಲ್ಲ. ದೈವ ಸಾಕ್ಷಾತ್ಕಾರಕ್ಕೆ ನೀನು ಏನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ಪುರಾಣಗಳಲ್ಲಿ ಹೇಳಿರುವಂತಹದ್ದು. ಸೊ ವೇದಗಳ ಬಗ್ಗೆ ನನಗೆ ಬುಕ್ಸ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ತಕ್ಷಣ ನನಗೆ ಮೋಕ್ಷ ಸಿಗತ್ತೆ ಅಂತ ಅಲ್ಲ. ಅಲ್ಲಿ ಇರುವಂತಹ ಮಾಹಿತಿಯನ್ನು ನಾನು ಅನುಸರಿಸಬೇಕು. ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಇನ್ ದಿ ವೇದಾಸ್. ಸೊ ನಾವು ನಮ್ಮ ಅನುಭವವನ್ನು ಹಿಂಡಬೇಕು. ವೇದವನ್ನು ಓದಬೇಕು, ಉಪನಿಷತ್ನ ಓದಬೇಕು, ಪುರಾಣಗಳನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಸಿಗುವಂತಹ ಅನುಭವಗಳನ್ನು ನಾವು ಚರ್ನ್ ಮಾಡಬೇಕು. ಶ್ರವಣ, ಮನನ, ನಿಧಿಧ್ಯಾಸನ, ದಟ್ ಈಸ್ ವೈ ಇಟ್ಸ್ ಆಲ್ ಪ್ರಿಸ್ಕ್ರೈಬ್ಡ್. ಸೊ ಈ ರೀತಿ ವೇದಗಳನ್ನು ಓದಿ ಆ ಮೂಲಕ ನಾವೇನು ಅನುಭವವನ್ನು ಗಳಿಸ್ಕೊಂಡಿರ್ತೀವಿ ಆ ಅನುಭವಗಳನ್ನು ಹಿಂಡಿದಾಗ ದೈವ ಸಾಕ್ಷಾತ್ಕಾರ ಆಗುವಂತಹದ್ದು. ವೇದಗಳನ್ನು ಹಿಂಡಿದಾಗ ದೈವ ಸಾಕ್ಷಾತ್ಕಾರ ಆಗೋದಿಲ್ಲ. ವೇದಗಳನ್ನು ಹಿಂಡಿದಾಗ ಮೋಕ್ಷ ಸಿಗೋದಿಲ್ಲ. ವೇದಗಳನ್ನು ಹಿಂಡಿದಾಗ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ವೇದಗಳ ಮೂಲಕ ನಾನು ಏನು ಅನುಭವವನ್ನು ಗಳಿಸ್ಕೊಂಡಿರ್ತೀನಿ ಆ ಅನುಭವಗಳನ್ನು ಮತ್ತೆ ಮತ್ತೆ ನಾನು ಹಿಂಡಬೇಕು. ಆಗ ನನಗೆ ವಾಟ್ ಈಸ್ ಆತ್ಮ, ವಾಟ್ ಈಸ್ ಟ್ರೂತ್, ಸತ್ಯ ಅಂತಂದ್ರೇನು, ಸೊ ಇದೆಲ್ಲ ಗೊತ್ತಾಗುತ್ತೆ. ಈವನ್ ಬೃಹದಾರಣ್ಯಕ ಉಪನಿಷತ್ನಲ್ಲಿ ದೇರ್ ಇಸ್ ಎ ಸ್ಟೇಟ್ಮೆಂಟ್ ಅಂಡ್ ಇಟ್ ಸೇಸ್, ಉಪನಿಷತ್ ಹೇಳುತ್ತೆ, ವೇದೋ ಅವೇದೋ ಭವತಿ, ವೇದೋ ಅವೇದೋ ಭವತಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ ನಂತರ ವೇದಗಳಿಗೆ ಬೆಲೆ ಇಲ್ಲ. We have to understand this, what is this statement is passing the information.
ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡ ನಂತರ ವೇದಗಳಿಗೆ ಬೆಲೆ ಇಲ್ಲ. ಆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ವೇದಗಳು ಬೇಕು. ಪರಮಸತ್ಯದ ಸಾಕ್ಷಾತ್ಕಾರಕ್ಕೆ ವೇದ ಬೇಕು. ಸಾಕ್ಷಾತ್ಕಾರ ಆದ ನಂತರದಲ್ಲಿ ವೇದದ ಬಗ್ಗೆ ವೇದದ ಬುಕ್ಗಳ ಬಗ್ಗೆ ನೀನು ಆಸಕ್ತಿಯನ್ನು ಹೊಂದೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ, ಬೇಕಿಲ್ಲ. ಅದು ಯು ಡೋಂಟ್ ನೀಡ್ ಇಟ್ ಬಿಕಾಸ್ ಇಟ್ ಈಸ್ ಡನ್. ಅದು ಏನು ಮಾಡಬೇಕಾಗಿದೆ ಅದು ಮಾಡಿದೆ, ನಿನ್ನಲ್ಲಿ ಬದಲಾವಣೆಯನ್ನು ತಂದಿದೆ. ಸೊ ಸಾಕ್ಷಾತ್ಕಾರವಾದ ನಂತರದಲ್ಲಿ ವೇದಗಳಿಗೆ ಬೆಲೆ ಇಲ್ಲ. ಸೊ ಅದಕ್ಕೆ ವೇದ ಅವೇದವಾಗತ್ತೆ. ವೇದೋ ಅವೇದೋ ಭವತಿ. ಸೊ ಸತ್ಯ ಸಾಕ್ಷಾತ್ಕಾರದ ನಂತರದಲ್ಲಿ ವೇದ ಅವೇದವಾಗಿ ಕಾಣಿಸುತ್ತೆ. ಇಟ್ಸ್ ಅ ವಂಡರ್ಫುಲ್ ಸ್ಟೇಟ್ಮೆಂಟ್ ಆ್ಯಂಡ್ ಬಹಳ ಸುಂದರವಾದ ಕಲ್ಪನೆ ಇದು. ಇಟ್ ಈಸ್ ಆ ಇಮ್ಯಾಜಿನೇಷನ್, ವಿ ಹ್ಯಾವ್ ಟು ರಿಯಲೈಸ್ ದಟ್ ಆಲ್ಸೋ. ಈವನ್ ದಟ್ ಇಮ್ಯಾಜಿನೇಷನ್, ಅದನ್ನು ನಾವು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ರಿಯಲೈಸ್ ಮಾಡ್ಕೋಬೇಕಾಗತ್ತೆ. ದಟ್ ಮೀನ್ಸ್ ಆ್ಯಕ್ಚುಲಾಗಿ ಇದು ಫೈನಲಿ ವಾಟ್ ಈಸ್ ಇಟ್ ಈಸ್ ಟ್ರೈಯಿಂಗ್ ಟು ಟೆಲ್ ಯು, ಪುಸ್ತಕದಲ್ಲಿ ಇರೋದಕ್ಕಿಂತ ಮಸ್ತಕದಲ್ಲಿ ಇಟ್ಕೋಬೇಕು ವಿಚಾರವನ್ನು. ಸೊ ಪುಸ್ತಕದಲ್ಲಿರುವಂತಹ ಜ್ಞಾನ ಮಸ್ತಕಕ್ಕೆ ಟ್ರಾನ್ಸ್ಫರ್ ಆದಮೇಲೆ ದಿಸ್ ಪುಸ್ತಕ ಈಸ್ ನಾಟ್ ರಿಕ್ವೈರ್ಡ್. ವಾಟ್ ಈಸ್ ದೇರ್ ಇನ್ ದಿ ಪುಸ್ತಕ ಈಸ್ ಟ್ರಾನ್ಸ್ಫರ್ಡ್ ಟು ಮಸ್ತಕ. ಇಟ್ ಈಸ್ ರೈಟ್ ಹಿಯರ್. ಯು ಡೋಂಟ್ ನೀಡ್ ದಟ್. ವೇದೋ ಅವೇದೋ ಭವತಿ. ದಟ್ ಮೀನ್ಸ್ ಅನುಭವ ಈಸ್ ಅಲ್ಟಿಮೇಟ್. Experience is reality. Information is not reality. Experience is reality. So ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಕರ್ಮಕಾಂಡ ಆ್ಯಂಡ್ ದಿ ಕರ್ಮಯೋಗ. ಸೊ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಇರುವಂತಹ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ಅನ್ಫೋಲ್ಡ್ ಮಾಡಿದ್ದಾನೆ ಪರಮಾತ್ಮ ಈ ಶ್ಲೋಕದ ಮೂಲಕ. ಸೊ ಕರ್ಮಕಾಂಡದಲ್ಲಿ ಆಸಕ್ತಿ ಇರುವಂತಹವರಿಗೆ ಭೋಗ ಈಸ್ ಪ್ರಧಾನ. ವಾಟ್ ಎವರ್ ದೇ ವಿಶ್, ವಾಟ್ ಎವರ್ ದ ಡಿಸೈರ್ ದೇ ಹ್ಯಾವ್, ದಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಥ್ರೂ ಕರ್ಮಕಾಂಡ. ಸೊ for the people who are interested in the karma kanda, for them bhoga is pradhana. For them this bhoga is important for them, because for them swarga sukha is important. ಸ್ವರ್ಗ ಬೇಕು, ಸ್ವರ್ಗವನ್ನು ಹೋಗಿ ತಲುಪಬೇಕು, ಸ್ವರ್ಗದಲ್ಲಿ ಸಿಗುವಂತಹ ಸುಖವನ್ನು ಅನುಭವಿಸಬೇಕು, ಅದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಅದರಿಂದ ಫಾರ್ ದೆಮ್ ಕರ್ಮಕಾಂಡ ಈಸ್ ವೆರಿ ಎಸೆನ್ಷಿಯಲ್. ಕರ್ಮಕಾಂಡ ಈಸ್ ವೆರಿ ಅಟ್ರಾಕ್ಟಿವ್ ಫಾರ್ ದೆಮ್. But Swarga is temporary. It is not Shashvata. ಇಂತಹ ಸತ್ಯ ಅವರಿಗೆ ಗೊತ್ತಿಲ್ಲ. ಇಂತಹ ಸತ್ಯ ಯಾರಿಗೆ ತಿಳಿದಿದೆ? ಇಟ್ ಈಸ್ ಫಾರ್ ದಿ ವಿಪಶ್ಚಿತ, ಫಾರ್ ದಿ ವೈಸ್ ಪೀಪಲ್. ಬಿಕಾಸ್ ಫಾರ್ ದಿ ವೈಸ್ ಪೀಪಲ್ ಬುದ್ಧಿ ಈಸ್ ಏಕಃ. ಫಾರ್ ದಿ ಅಪಶ್ಚಿತಾಸ್, for the avapaschita, it is bahushaka. Buddhi is bahushaka. So ಸ್ವರ್ಗ ಈಸ್ ಟೆಂಪರರಿ ಅನ್ನುವಂತಹದ್ದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಸ್ವರ್ಗವನ್ನು ಅವರು ಬಯಸ್ತಾ ಇದ್ದಾರೆ. ಬಟ್ ಸ್ವರ್ಗ ಈಸ್ ಟೆಂಪರರಿ ಅನ್ನುವಂತಹದ್ದು ಇಂಟೆಲಿಜೆಂಟ್ ಪೀಪಲ್ ದೇ ನೋ. ಸೊ ದೇ ಫಾಲೋ ಕರ್ಮಯೋಗ. ದೀಸ್ ಪೀಪಲ್ ದೇ ಫಾಲೋ ಕರ್ಮಕಾಂಡ. ಸೊ ಫಾರ್ ದ ಇಂಟೆಲಿಜೆಂಟ್ ಪೀಪಲ್ ಬುದ್ಧಿ ಈಸ್ ಏಕಃ. ಸೊ ಅರ್ಜುನನಿಗೆ ಅದನ್ನು ಹೇಳ್ತಾ ಇದ್ದಾನೆ, ನಿನ್ನ ಬುದ್ಧಿ ಆ ರೀತಿ ಆಗಬೇಕು ಅರ್ಜುನ. ಮನಸ್ಸನ್ನು ಈ ರೀತಿ ಸ್ಕ್ಯಾಟರ್ ಆಗಿ ಮಾಡ್ಕೋಬೇಡ ನೀನು. ಲೆಟ್ ಇಟ್ ಬಿ ಏಕಃ, ಲೆಟ್ ಇಟ್ ಬಿ ಸಿಂಗಲ್ ಪಾಯಿಂಟೆಡ್ ಫೋಕಸ್.
ಇಂತಹ ಉಪದೇಶವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.